सृष्टिस्थित्यप्ययेहायति दृशितमो गन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वीषशत्रुघ्नस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम्। ॐ जन्माद्यस्य यतुन्वयादितरतश्च अर्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृदं यथा निमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्तिस्तु सुतम्। श्रीशुकोवाच योऽन्त्यो रिपुञ्जयो नाम भविष्योतवारः कृतः तस्याहत्यास्तु मुनिको हत्वा स्वामिनमात्मजम्। ಶ್ರೀ ಶುಕಾಚಾರ್ಯರು ಶ್ರೀಮದ್ ಭಾಗವತದ 12ನೆಯ ಸ್ಕಂದದಲ್ಲಿ ಮುಂದೆ ಬರುವಂತಹ ಕಲಿಯುಗದ ರಾಜರ ಬಗ್ಗೆ ಹೇಳ್ತಾ ಇದ್ದಾರೆ. ಕುರುವಂಶ ಅಂತ ಹಿಂದೆ ಹೇಳಿದರು. ನವಮ ಸ್ಕಂದದಲ್ಲಿ ಆತನ ಕತೆ ಉಕ್ತ ಆಗಿತ್ತು. ಅದರಲ್ಲಿ ರಿಪುಂಜಯ ಅವ ಕಳೆಯವ, ಅವನ ಹತ್ರ ಒಬ್ಬ ಮಂತ್ರಿ ಇದ್ದ. ಅವನ ಹೆಸರು ಮುನಿಕಾನ್. ಅವನೇನ್ ಮಾಡಿದ, ಸ್ವಾಮಿಯನ್ನೇ ಕೊಂದು ಮಗನಿಗೆ ಪಟ್ಟವನ್ನು ಕಟ್ಟಿದ. ಶುರುವಾಯಿತು ಅಂತ. ಕಲಿಯುಗ ಆರಂಭ ಆಗಿ 32 ವರ್ಷ ಆದಾಗ ಪರೀಕ್ಷಿತ ಮಹಾರಾಜರು ಮೊಟ್ಟ ಮೊದಲ ಬಾರಿಗೆ ಶ್ರೀಮದ್ ಭಾಗವತರನ್ನ ಶ್ರವಣ ಮಾಡಿದರು. ಸ್ವಾಮಿಯನ್ನ ಕೊಂದು ಭೃತ್ಯ ತಾನು ಸ್ವಾಮಿ ಆಗಿದ್ದಾನೆ. ಅವನ ಮಗ ಪ್ರದ್ಯೋತನ ಅಂತ. ಆ ಪ್ರದ್ಯೋತನ ಮತ್ತು ಅವನ ವಂಶದವರು 138 ವರ್ಷಗಳ ಕಾಲ ಈ ಭೂಮಿಯನ್ನ ಆಳಿದ್ದಾರೆ. ಅವನ ನಂತರದಲ್ಲಿ ಶಿಶುನಾಗ ಅಂತ, ನಾವೆಲ್ಲ ಇತಿಹಾಸದಲ್ಲಿ ಕೇಳುವಂತಹ ನಂದಿವರ್ಧನ ಅಂತ ಮಹಾನಂದಿ ಇದೆಲ್ಲ ಕೇಳ್ತೇವೆ. ಅವರೆಲ್ಲ ಶಿಶುನಾಗ ವಂಶದಲ್ಲಿ ಬಂದಂತಹ ರಾಜರು ಈ ಭೂಮಂಡಲವನ್ನ 300 ವರ್ಷ ಆಳಿದ್ದಾರೆ. ಆ ಮಹಾನಂದಿ ಅವನಿಗೆ ಒಬ್ಬ ಬ್ರಾಹ್ಮಣನನ್ನ ಅವನು ಅಪಮಾನ ಮಾಡಿದ್ದಾನೆ. ಅವನಿಗೆ ಚಾಣಕ್ಯ ಅಂತ ಹೆಸರು. ಅವನು ಈ ನಂದಿಯನ್ನ, ಮಹಾನಂದಿಯನ್ನ ತನ್ನ ಶಿಷ್ಯನಾದ ಚಂದ್ರಗುಪ್ತನ ಕಡೆಯಿಂದ ಸಂಹಾರ ಮಾಡಿಸಿದ. ಮುಂದೆ ಮೌರ್ಯ ವಂಶ ಅಂತ, ಚಂದ್ರಗುಪ್ತ ಮೌರ್ಯರಿಂದ ಆರಂಭ ಮಾಡಿಕೊಂಡು ಬೃಹದ್ರಥನವರೆಗೆ 137 ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ದಾರೆ. ಆಮೇಲೆ ಶುಂಗ ವಂಶ ಅಂತ, ಅವರು 112 ವರ್ಷ. ಆಂಧ್ರ ಜಾತಿಯವರು 345 ವರ್ಷ ಈ ಭೂಮಿಯನ್ನ ಆಳಿದ್ದಾರೆ. ಹೀಗೆ ಅನೇಕ ಜನ ಈ ಭೂಮಿಯನ್ನ ಆಳಿದ್ದಾರೆ. ಎಲ್ಲ ರಾಜರಲ್ಲಿ ಒಂದು ಕಾನೂನು ಗುಣಧರ್ಮ ಅಂದ್ರೆ ಅಸಂಸ್ಕೃತ ಕ್ರಿಯಾಹೀನ ರಜಸ ತಮಸ ಸಂಸ್ಕಾರ ರಹಿತರಾದವರೇ ರಾಜ. ಯಾವ ಸಂಸ್ಕಾರ ಇಲ್ಲ. ಸಂಸ್ಕಾರ ಇಲ್ಲದೆ ಇದ್ರೆ ಬೇಡ,
ಅವ್ರಿಗೆ ಒಪ್ಪಿಸಿದ ಕೆಲಸ ನಾನು ಮಾಡ್ತಾರ ಅಂದ್ರೆ ಕ್ರಿಯಾಹೀನ. ಕೆಲಸ ಅಂದ್ರೆ ಮಾಡೋದೇ, ಬರೋ ದುಡ್ಡು ಮಾತ್ರ ಬರ್ತಾರೆ. ಗುಣದಲ್ಲಿ ರಜೋಗುಣ ತಮಗುಣದಿಂದ ಭೂಯಿಷ್ಠರಾದವರು. ಹುಡುಕು ನೋಡಿದ್ರು ಸಾತ್ವಿಕ ಗುಣ ಅದರಲ್ಲಿಲ್ಲ. ಅಲ್ಲ, ಒಟ್ಟಾರೆ ರಾಜರಂದ್ರೆ ಹೇಗಿರ್ತಿದ್ರು? ಪ್ರಜಾಸ್ತೆ ಭಕ್ಷಯಿಷ್ಯಂತಿ, ಪ್ರಜೆಗಳನ್ನ ಕಿತ್ತು ತಿನ್ನುವವರೇ ರಾಜ. ಮ್ಲೇಚ್ಛ ರಾಜನೀಯ ರೂಪಿಣ, ಮ್ಲೇಚ್ಛರು ರಾಜರ ವೇಷದಲ್ಲಿ ಇಡೀ ಜಗತ್ತಿನ ಜನರಿಗೆ ತೊಂದರೆ ಕೊಡುವ ರೂಪದಲ್ಲಿ ಪ್ರಜೆಗಳ ಮೆತ್ತರನ್ನೇ ಹೀರುವವರು ಅಂತ. ಕಲಿಯುಗದಲ್ಲಿ ಮುಂದೆ ಬರುವ ರಾಜರ ಬಗ್ಗೆ ಶುಕ್ರಾಚಾರ್ಯರು ಪರೀಕ್ಷಿತರ ಮುಂದೆ ಹೀಗೆ ವರ್ಣನೆ ಮಾಡ್ತಾ ಇದ್ದಾರೆ. ಕಲಿಕಾಲ ಬರ್ತಾ 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 ಗುಣಕ್ಕೆ ಬೆಲೆ ಇಲ್ಲದಾಗುತ್ತೆ. ನಿಜ ನೋಡಿದ್ರೆ ಇನ್ನು ಕಲಿಯುಗ ಬಂದಿಲ್ಲ. ಕಲಿಯುಗ 4,32,000 ವರ್ಷ. ಈಗ ಒಂದು 5,000 ವರ್ಷ ಮಾತ್ರ ಆಗಿದೆ. ಹಾಗಾಗಿ ನಾನು ಈಗ ಏನು ಹೇಳ್ತೀನಿ, ಇದು ಶುಕ್ರಾಚಾರ್ಯರು ಮುಂದೆ ಕಲಿಯುಗ ಹೇಗಿರುತ್ತೆ, ಈಗಲ್ಲ ಮುಂದೆ ಅಲ್ಲ, ಹೀಗೆ ಮುಂದೆ ಹೇಗೆ ನಾ ಹೇಳ್ತೀನಿ. ವಿತ್ತನೇವ ಕಲವಂದ್ರುಣಾಂ ಜನ್ಮಾಚಾರ ಗುಣೋದಯ. ಇವನು ಒಳ್ಳೆ ಜನ್ಮ, ಇವನು ಒಳ್ಳೆ ಆಚಾರರು, ಇವನು ಭಾರಿ ಗುಣವಂತ ಅಂತ ಹೇಳಲಿಕ್ಕೆ ಕಾರಣವಾದದ್ದು ಆಚಾರ ಅಲ್ಲ, ಗುಣ ಅಲ್ಲ, ದುಡ್ಡು. ದುಡ್ಡಿತ್ತೋ ಅವ ದೊಡ್ಡ ಆಚಾರ, ದುಡ್ಡಿಲ್ಲ ಅವನಿಗೆ ಪ್ರಯೋಜನ ಇಲ್ಲ. ಅವನ ಹುಟ್ಟು ದೊಡ್ಡ ವಂಶದಲ್ಲಿ ಹುಟ್ಟಿದ್ರೆ ಮುಖ್ಯ ಅಲ್ಲ, ದುಡ್ಡಿದ್ರೆ ವಂಶಕ್ಕೆ ನೇಮ್ ಬರುತ್ತೆ. ಧರ್ಮದ ವ್ಯವಸ್ಥೆಗೆ ನ್ಯಾಯ ಅಲ್ಲ, ಬಲ ಕಾರಣ. ಬಲ ಎಲ್ಲಿರುತ್ತೋ ಅವು ಹೇಳಿದ್ದೆ ಧರ್ಮ, ಬಲ ಇಲ್ಲ ಅವೇನು ಹೇಳಿದ್ರು ಆಗ. ದಂಪತಿಗಳಾಗಬೇಕು ಅಂದ್ರೆ ಜಾತಕ ಕೂಡ್ಬೇಕು, ಗೋತ್ರ ಬಿಡಬೇಕು ಅಂತ ಏನಿಲ್ಲ. ದಾಂಪತ್ಯ ಅಭಿರುಚಿನೇ ಹೇತು. ಹುಡುಗ ಹುಡುಗಿ ಒಪ್ಪಿದ್ರೆ ಆಯ್ತು, ಇದು ದಾಂಪತ್ಯ. ಎಲ್ಲ ಮಾತುಗಳು ಇದ್ದು ನಮಗೆ ಹೃದಯಕ್ಕೆ ನಾಟುವ ಒಂದು ಮಾತಿದೆ. ಶುಕಾಚಾರ್ಯರು ಪರೀಕ್ಷಿತರಿಗೆ ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಅಂತ ಯಾರನ್ನು ಕರಿಬೇಕು? ಅದು ವಿಭೂತಿ ಹಚ್ಕೊಂಡ್ರೆ, ಮುದ್ರೆಗೋಚರ ಪಾಚೆ ಉಟ್ಕೊಂಡ್ರೆ, ಅಧ್ಯಯನ ಮಾಡಿದ್ರೆ ಅವ ಯಾರ ಬ್ರಾಹ್ಮಣ ಅಲ್ಲ. ವಿಪ್ರತ್ವೇ ಸೂತ್ರಮೇವಹಿ, ಆ ಕೊರಳಲ್ಲಿ 3 ಎಳೆ ಇದೆ ಅಂದ್ರೆ ಬ್ರಾಹ್ಮಣ ಅಂತ ಹೋಗಿ ಆಗ್ತದೆ. ಇನ್ನು ಅವನ ಪ್ರವರ ಕೇಳಿ, ವಿವರ ಕೇಳಿ, ಆ ಪ್ರೋಗ್ರಾಮ್ ಎಲ್ಲ ಇಟ್ಕೋಬೇಡಿ. ಯಾವ ಶಾಖೆ ಯಾವ ಮಠ ಕೇಳಿದ್ರು ನಿಮ್ಮ ಕಥೆ. ಕಲಿಯುಗದಲ್ಲಿ ಬ್ರಾಹ್ಮಣ ಅಂದ್ರೆ ಕೊರಳಲ್ಲಿ 3 ಎಳೆ ದಾರ ಇದ್ರೆ ಮುಗಿತು, ಇಷ್ಟೇ. ಈ ಪಂಡಿತರು ಅಂದ್ರೆ ಯಾರು? ಅಧ್ಯಯನ ಮಾಡಿರ್ಬೇಕಂತಲ್ಲ, ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳಿ ಎಲ್ಲಾ ವಿಷಯದಲ್ಲಿ ಯಾರು ಮಾತಾಡ್ತಿರ್ತಾರೆ ಅವರೇ ಪಂಡಿತರು. ಪಾಂಡಿತ್ಯ ಚಪಲಂ ವಚ, ಮಾತಿನ ಚಾಪಲ್ಯ. ಏನ್ ಕೇಳಿದ್ರು ನಾನು ಹೇಳ್ತೀನಿ ಎನ್ನುವ ದುರ್ಬುದ್ಧಿ ಇದೆಯಲ್ಲ, ಅದು ಚಾಪಲ್ಯ. ಈ ಸ್ನಾನ ಕಲಿಯುಗದಲ್ಲಿ ಯಾಕೆ ಮಾಡ್ತಾರೆ ಜನ? ಅದು ವಿಷ್ಣು ಪ್ರೇರಣೆ ಅಂತಿಲ್ಲ. ನಿಜವಾಗಿಯೂ ಸ್ನಾನ ಮಾಡಬೇಕಾದ್ರೆ ಅಂತರ್ಯಾಮಿಗೆ ಅಭಿಷೇಕ ಅಂತ ಮಾಡಬೇಕು. ಆದ್ರೆ ಕಲಿಯುಗದ ಜನ ಹಾಗಲ್ಲಂತೆ. ಸ್ನಾನಮೇವ ಪ್ರಸಾದ, ದೇಹಾಲಂಕಾರಕ್ಕೋಸ್ಕರ ಸ್ನಾನ. ಅದಕ್ಕೆ ಯಾವಾಗ ಸ್ನಾನ ಮಾಡ್ತಾರೆ, ಯಾವಾಗ ಮಾಡಬಾರ್ದು. ಹೀಗೆಲ್ಲ ಹೇಳ್ತಾ ಅಚ್ಛಿನ್ನದಾನ ದ್ರವಿಣಾಯಾಸ್ಯಂತಿ ಗಿರಿಕಾನನಂ. ಈ ರಾಜರು ತುಂಬಾ ಲೋಭಿಗಳಾಗಿ ಪ್ರಜೆಗಳ ನೆತ್ತರನ್ನ ಹೀರುವಂತಹ ಸಂದರ್ಭದಲ್ಲಿ ಸಜ್ಜನರಾದ ಪ್ರಜೆಗಳು ನಾಡನ್ನು ಬಿಟ್ಟು ಕಾಡಿನ ಪಾಲಾಗ್ತಾರೆ. ಇದು ಕಲಿಯುಗದ ಧರ್ಮ. ಎಲ್ಲ ವರ್ಣಗಳು ಶೂದ್ರ ಪ್ರಾಯೇಶು ವರ್ಣೇಶು, ಅದೆಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅದೆಲ್ಲ ಹಿಂದೆ. ಕಲಿಯುಗದಲ್ಲಿ ಬರ್ತಾ ಬರ್ತಾ ಎಲ್ಲ ಶೂದ್ರರೇ. ಇನ್ನು ಜನ್ಮನ ಜಾಯತೆ ಶೂದ್ರ, ಕರ್ಮಣ ಬೀಜ ಮುಚ್ಚತೆ. ಸಂಸ್ಕಾರವಂತನಾದರೆ
ಬ್ರಾಹ್ಮಣ. ಹೀಗೆ ನೋಡಿ 16 ಸಂಸ್ಕಾರಗಳಲ್ಲಿ ಎಷ್ಟೋ ಸಂಸ್ಕಾರಗಳು ತಿಳಿದವರ ಮನೆಯಲ್ಲೂ ನಡೀತಾ ಇಲ್ಲ. ಗರ್ಭಾಧಾನ, ಸೀಮಂತ, ವಿಷ್ಣು ಬಲಿ. ನಮ್ಗೆ ಗೊತ್ತಿರೋದು ಅಂದ್ರೆ ನಾಮಕರಣ, ಒಂದು ಚೌಲ, ಒಂದು ಮುಂಚಿ. ಇದು ಬಿಟ್ಟು ಏನಾದ್ರು ಗೊತ್ತಿದೆಯಾ? ನಾಲ್ಕು ಬಿಟ್ಟು ಏನಾದ್ರು ಗೊತ್ತಿದೆಯಾ? ನಾಮಕರಣ, ಚೌಲ, ಮುಂಚಿ. 16 ಕರ್ಮಗಳಲ್ಲಿ 12 ಕರ್ಮಗಳನ್ನ ಇಂದಿರಾರಮಣ ಗೋವಿಂದ ಗೋವಿಂದ ಮಾಡಿ 5 ವರ್ಷಕ್ಕೆ 12 ಬಿಟ್ಟವರಿಗೆ 4,32,000 ವರ್ಷದಲ್ಲಿ ಎಷ್ಟು ಬಿಡ್ಬೋದ್ರಿ? ಈಗಾಗಲೇ 12 ಬಿಟ್ಟಾಗಿದೆ. ಇನ್ನು ಎಷ್ಟು 4 ಇಟ್ಕೊಂಡಿದ್ವಿ, ಅದನ್ನು ಬಿಟ್ಬಿಟ್ರೆ ಮುಗ್ದೇ ಹೋಗಿತ್ತು. ಆದ್ರೆ ಎಲ್ಲಿ ತನಕ ಹೆನ್ನಾರ್ ಕಾಲೋನಿ ಅಂತ ಮಠಗಳಲ್ಲಿ ಭಾಗವತ ನಡೀತಾ ಇರುತ್ತೆ, ಅಲ್ಲಿವರೆಗೂ ಯೋಚನೆ ಇಲ್ಲ. ಯಾರು ಬಿಡಲ್ಲ, ಸ್ವಲ್ಪ ನಾವು ಮಾಡ್ತಿರ್ತಾರೆ, ಹೆದರಿ ಆದ್ರೂ ಮಾಡ್ತಾ ಇರ್ತಾರೆ. ಕ್ರಿಯಮಾಣೇಷು ದೇಹೇಷು ದೇಹಿನಾಂ ಕಲಿದೋಷತ. ಯಾವ ವ್ರತ ನೇಮ ಎಲ್ಲ ಮಾಡ್ಲಿಕ್ಕೆ ಆಗ್ಬೋದೆ? ಯಾಕಂದ್ರೆ ಕಲಿಯ ಪ್ರಾಬಲ್ಯ ಅವನು ಅಪಾದ ಮೌಳಿ ಪರ್ಯಂತರವಾಗಿ ಎಲ್ಲರ ಒಳಗೆ ಸೇರ್ಕೊಂಡ್ಬಿಡ್ತಾನೆ. ವರ್ಷದ ಪಂಚಾಂಗ ಬಂದಾಗಲೇ ರೆಡ್ಡಿಂಕಲ್ ಮಾರ್ಕ್ ಹಾಕ್ಬಿಡ್ತಾರೆ. 2 ಏಕಾದಶಿ ಯಾವಾಗ ಅಂತ. ಮಾಡಕ್ಕಲ್ಲ, ಆಗಲ್ಲ ಅಂತ ಫಿಕ್ಸ್ ಆಗಿದೆ. ಹೀಗಾಗಿ ಇತ್ತಂ ಕಲವು ಗತಪ್ರಾಯೇಷು ಜನೇಷು ಪರಧರ್ಮಸು ಧರ್ಮತ್ರಾಣಾಯ ಸತ್ವೇನ ಭಗವಾನ್ ಅವತರಿಷ್ಯತಿ. ಅಂಥ ಕಾಲದಲ್ಲಿ ಧರ್ಮತ್ರಾಣಾಯ, ಧರ್ಮದ ಪರಿರಕ್ಷಣೆಗಾಗಿ ಭಗವಂತ ಅವತಾರ ಮಾಡ್ತಾನೆ. ಈ ಭಗವಂತ ಹೀಗೆ ಬರೋಲ್ಲ. 4,32,000 ವರ್ಷ. ಅದಕ್ಕೆ ಮಧ್ಯದಲ್ಲಿ ಸುಮಾರು ಒಂದು 10,000 ವರ್ಷ ಸಂಧಿ ಕಾಲ ಆಗ್ತದೆ. ಅದು ಕಲಿಯುಗ ಮುಗಿದಿರಬೇಕು, ಕೃತಯುಗ ಬಂದಿರಬಾರ್ದು. ಯುಗ ಯುಗಗಳ ನಡುವಿರುವ ಕಾಲಕ್ಕೆ ಸಂಧಿ ಕಾಲ. ಆಗ ಭಗವಂತ ಬರ್ತಾ ಇದ್ದ. ಅವನ ಅವತಾರ ಮಾತ್ರದಿಂದ ಸಜ್ಜನರ ದುಷ್ಕರ್ಮಗಳೆಲ್ಲ ಹೋಗ್ಬಿಡುತ್ತೆ. ಅಲ್ಲ, ಎಲ್ಲಿ ಬರ್ತಾನೆ? ಶಂಬರ ಗ್ರಾಮ ಮುಖ್ಯಸ್ಥ ಬ್ರಾಹ್ಮಣಸ್ಯ ಮಹಾತ್ಮನಃ. ಈ ಶ್ಲೋಕ ತುಂಬಾ ಆನಂದ ಕೊಡುವಂಥದ್ದು. ಶಂಬರ ಗ್ರಾಮದ ಒಬ್ಬ ಬ್ರಾಹ್ಮಣ, ಅವನ ಮನೆಯಲ್ಲಿ ವಿಷ್ಣು ಯಶಸ್ಸಃ ಕಲ್ಕಿ ಪ್ರಾದುರ್ಭವಿಷ್ಯತಿ. ಭಗವಂತ ವಿಷ್ಣು ಯಶಸ್ ಅನ್ನುವ ಹೆಸರಿನಿಂದ ಅವತಾರ ಮಾಡ್ತಾರೆ. ಇದೇನೊಂದು ಸಂತೋಷ ಅಂದ್ರೆ ನೋಡಿ, ಕಲಿಯುಗ ಮುಗಿಯೋ ಕಾಲಕ್ಕೂ ಒಬ್ಬ ಬ್ರಾಹ್ಮಣ ಇರ್ತಾನೆ. ಬ್ರಾಹ್ಮಣ ಅಂದ್ರೆ ಯಾವ ಮಠದವರು ಅದೆಲ್ಲ ಕೇಳಬೇಡಿ, ಯಾವ ಮತದವರು ಕೇಳಬೇಡಿ, ಯಾವ ಮಠದವರು ಕೇಳಬೇಡಿ. ಬ್ರಾಹ್ಮಣ ಅಂದ್ರೆ ಶಾಸ್ತ್ರ ಹೇಳುತ್ತೆ, ಶ್ರುತಿ ಸ್ಮೃತಿಯಲ್ಲಿ ಹೇಳಿದ ಸಂಸ್ಕಾರಗಳನ್ನ ಬಿಡದೆ ಮಾಡುವವ ಬ್ರಾಹ್ಮಣ. ವೇದದಲ್ಲಿ ಹೇಳಿದ್ದು ಮತ್ತೆ ಸ್ವಲ್ಪ ಎಲ್ಲ ವೃತ್ತ ಆಗ್ತಾ ಬರ್ತಾ ಇರುತ್ತೆ. ಆದರೂ ಕೈಲಾದಷ್ಟು, ಹಿಂದೆ ತೃತೀಯ ಸ್ಕಂದ ಭಾಗವತದಲ್ಲಿ ಬಂತು, ಯಥಾಶಕ್ತಿ ಸ್ವಧರ್ಮವನ್ನ ಆಚರಣೆ ಮಾಡಬೇಕು ಅಂತ. ಅಷ್ಟು ಮಾಡ್ತಾ ಬಂದಿದ್ರು ಕೂಡ ದೇವರ ಅನುಗ್ರಹ ಆಗುತ್ತೆ. ಅಂದ್ರೆ ಕಡೆಯವರೆಗೂ ಕೂಡ ಒಬ್ಬ ಬ್ರಾಹ್ಮಣ ಬ್ರಾಹ್ಮಣ್ಯವನ್ನು ಉಳಿಸ್ಕೊಳ್ತಾನೆ. ಈ ಕತೆ ನಮಗೇನು ಹೇಳುತ್ತೆ ಅಂದ್ರೆ, ಸುತ್ತಲಿರೋರೆಲ್ಲ ಕೆಟ್ಟಿದ್ದಾದ ಕಾರಣ ನಾವು ಕೆಟ್ಟು ಹೋಗಿದ್ದೀವಿ ಅಂತ ಕಾರಣ ಕೊಡುವಾಗಿಲ್ಲ. ಯಾರು ಎಷ್ಟಾದ್ರೂ ಆಗಲಿ, ನಿಮ್ಮ ನೀವು ಸರಿ ಇದ್ದೀರಾ ಅದನ್ನು ನೋಡ್ಕೊಳ್ಳಿ. ನೀವು ಒಬ್ರು ಸರಿ ಇದ್ರಿ ಸರ್, ದೇವ್ರು ನಿಮ್ಮನೇಲೆ ಬಂದ್ರು ಬರ್ಬೋದು. ಶಂಬರ ಗ್ರಾಮದಲ್ಲಿರುವಂತಹ ಬ್ರಾಹ್ಮಣನ ಮನೆಯಲ್ಲಿ ಭಗವಂತ ಬರ್ತಾನೆ. ಬಂದಾಗ ಅಶ್ವಮಾಶು ಆರೋಗ್ಯ ದೇವದತ್ತಾಂ ಜಗತ್ಪತಿ, ಮಹಾಲಕ್ಷ್ಮಿಯೇ ಕುದುರೆಯಾಗಿ ಬರ್ತಾಳೆ. ಅಂತ ಕುದುರೆಯಲ್ಲಿ ಭಗವಂತ ಅಸಿನ ಶಾಂಗ ಅಂತ ಭಗವಂತನದು ನಂದಕ ಅಂತ ಖಡ್ಗ ಇದೆ, ಹಿಡ್ಕೊಂಡು ಬರ್ತಾನಂತೆ. ಆಶ್ಚರ್ಯ ಅಂದ್ರೆ, ದೇವರು ಬಂದಾಗ ಯುಗ ಹೇಗೆ ವ್ಯತ್ಯಾಸ ಆಗುತ್ತೆ, ಕಲಿಯುಗವೇ ಕೃತಯುಗ ಆಗುತ್ತದೆ. ಯದಾ ಕಿರಣೋ ಭಗವಾನ್ ಕಲ್ಕಿ ಧರ್ಮಪತಿರ್ಹರಿ. ಆ ಭಗವಂತ ಕುದುರೆ ಮೇಲೆ ಕೂತು ದುಷ್ಟರ ಸಂಹಾರ ಮಾಡ್ತಾ ಬರುವ ಅವನ ಮೈಯಿಂದ ಹೊರಟ ವಾಸನೆ ಜನಕ್ಕೆ ಬಡಿದು
ಅವರ ಕೆಟ್ಟ ಪಾಪಗಳು ಹೋಗಿ ದುರ್ಬುದ್ಧಿ ಹೋಗಿ ಸದ್ಬುದ್ಧಿ ಬಂದು ಅವರೇ ಕೃತಯುಗದ ಪ್ರಜೆಗಳಾಗ್ಬಿಡ್ತಾರೆ. ಅಂದ್ರೆ ದೇವರು, ದೇವರ ಭಕ್ತರ ಸಹವಾಸ ನಮಗೆಷ್ಟು ಪಾಪಗಳನ್ನ ಕಳೆಯುತ್ತೆ, ನಮಗೆಷ್ಟು ಪುಣ್ಯವನ್ನ ತಂದು ಕೊಡುತ್ತೆ ಅನ್ನೋದಕ್ಕೆ ದೇವರು ಅವತಾರ ಮಾಡಿದಾಗ ಕೃತಂ ಭವಿಷ್ಯತಿ, ಕೃತಯುಗ ಅವತಾರ ಆಗುತ್ತೆ. ಚಂದ್ರ, ಸೂರ್ಯ, ಬೃಹಸ್ಪತಿ ಈ 3 ಜನ ಪುಷ್ಯ ನಕ್ಷತ್ರ ಪ್ರವೇಶ ಮಾಡಿದಾಗ ಪ್ರಥಮ ಪಾದದಲ್ಲಿ ಕೃತಯುಗ ಆರಂಭ ಆಗ್ತಾ ಇದೆ. ಭಗವಂತ ಈ ಭೂಮಿಯನ್ನ ಎಷ್ಟು ಕಾಲ ತನ್ನ ಪಾದದಿಂದ ಸ್ಪರ್ಶ ಮಾಡಿ ಭೂಮಿಯಲ್ಲಿ ಇದ್ದ, ಅಲ್ಲಿವರೆಗೂ ಕಲಿಗೆ ತನ್ನ ಆಟ ಆಡ್ಲಿಕ್ಕೆ ಆಗಲಿಲ್ಲ. ಕೃಷ್ಣ ಭೂಮಿಯಿಂದ ಕಾಲ ಎತ್ತದ ಅವನ ಕೆಲಸ ಶುರು ಮಾಡ್ಕೊಂಡ. ಆಗಲೇ ಪರೀಕ್ಷಿತಲ್ಲಿ ಬಂದದ್ದು ಸುದ್ದಿ, ನಿಮ್ಮೂರಿಗೆ ಕಲಿ ಬಂದಿದ್ದಾನೆ, ಬ್ರೇಕಿಂಗ್ ನ್ಯೂಸ್, ಫಸ್ಟ್ ಟೈಮ್ ಅವಾಗ. ಅಲ್ಲಿವರೆಗೂ ಕಲಿಗಾಲ ಬಂದು 32 ವರ್ಷ ಆಗಿದ್ರು, ಕಲಿ ಇನ್ನೂ ಬಂದಿರಲಿಲ್ಲ. ಬಂದ್ರು ಅವನ ಗುಣಕಾರ್ಯ ಶುರು ಮಾಡಿ ಆಗ ಪರೀಕ್ಷಿತ ಕಲ್ಕಿನ ಹುಡುಕೊಂಡು ಹೊರಟ. ಈಗ ಪ್ರಾಬ್ಲಮ್ ಇಲ್ಲ, ಪೂರ ತುಂಬಾ ಸರ್ವಿಸ್ ಸ್ಟ್ಯಾಂಡ್ ಆಗಿ ಎಲ್ಲಾರ ಮನೆ ಮನ ಎಲ್ಲರೂ ಸೇರ್ಕೊಂಡಿಟ್ಟಿದ್ದಾರೆ. ಯದಾ ದೇವರ್ಷಯ ಸಪ್ತಮರಾಜ ವಿಚರಂತಿ, ಸಪ್ತ ಋಷಿಗಳು ಮಖ ನಕ್ಷತ್ರದಲ್ಲಿ ಯಾವಾಗ ಸಂಚಾರ ಮಾಡ್ತಾರೆ, ಅಲ್ಲಿಂದ ದೇವತೆಗಳ ಕಾಲಮಾನದಲ್ಲಿ 1200 ವರ್ಷಗಳಷ್ಟು ಕಾಲ ಕಲಿಯುಗ. ಅಂದ್ರೆ ಮನುಷ್ಯಮಾನದಲ್ಲಿ ಅದು 4,32,000 ವರ್ಷ ಆಗುತ್ತೆ. ಯಸ್ಮಿನ್ ಕೃಷ್ಣೋ ದಿವಂ ಯಾತಃ ತಸ್ಮಿನ್ನೇವ ತದಾಹಿ. ಕಲಿಯುಗದ ಪ್ರಾರಂಭ ಯಾವತ್ತು ಜನ ಹೇಳ್ತಾರೆ ತಿಳಿದವರು ಅಂದ್ರೆ ಯಸ್ಮಿನ್ ಕೃಷ್ಣೋ ದಿವಂ ಯಾತಃ, ಯಾವತ್ತು ಕೃಷ್ಣ ಪರಮಾತ್ಮ ವ್ಯಾಧನ ಬಾಣಕ್ಕೆ ತುತ್ತಾದವನಂತೆ ನಟನೆ ಮಾಡಿ ಶಂಖಚಕ್ರ ಗದಾಪಾಣಿಯಾಗಿ ಬ್ರಹ್ಮದೇವರು ಸ್ತೋತ್ರ ಮಾಡುವಾಗ ಭೂಮಿಯನ್ನ ಬಿಟ್ಟು ಹೋದ. ನಾವೆಲ್ಲ ಪ್ರಾಣ ಬಿಟ್ಟು ಹೋಗ್ತೀವಿ, ನಮಗೂ ದೇವರಿಗೂ ಇಷ್ಟೇ ವ್ಯತ್ಯಾಸ. ಅವನು ಬಿಟ್ಟದ್ದು ಪ್ರಾಣ ಅಲ್ಲ, ಅವನು ಬಿಟ್ಟದ್ದೇನು ಭೂಮಿ, ನಾವು ಬಿಡೋದೇನು ಪ್ರಾಣ. ದೇವರು ಪ್ರಾಣ ಬಿಟ್ಟೋದ ಅಂತ ಅನ್ಕೊಳ್ಬಾರ್ದು. ದೇವರು ಬಿಟ್ಟದ್ದು ಭೂಮಿ, ಭೂಮಿಯನ್ನ ಬಿಟ್ಟು ಅಲ್ಲ ಮತ್ತ ಒಂದು ದೇಹ, ಅವನ ತರದ್ದೇ ಒಂದು ದೇಹ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಲಿಟ್ಟು ಯಾವ ದೇಹದಿಂದ ರಣರಂಗದಲ್ಲಿ ಪಾರ್ಥ ಸಾರಥಿಯಾಗಿ ಇಡೀ ರಣರಂಗವನ್ನ ಸಂಚಾರ ಮಾಡ್ತಾ ಅರ್ಜುನನಿಗೆ ರಕ್ಷಣೆ ಕೊಟ್ಟನು. ಯಾವ ದೇಹದಿಂದ ಭಗವದ್ಗೀತೆ ಉಪದೇಶ ಮಾಡಿದ್ದಾನೋ, ಯಾವ ದೇಹದಿಂದ ಉದ್ಧವಗೀತೆಯನ್ನು ಉಪದೇಶ ಮಾಡಿದ್ದಾನೋ. ನಿಜವಾಗಿ ನಾವು ಏನು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ, ಮುಖ್ಯವಾದ ತಿರುಳನ್ನೇ ತಿಳಿಲಿಕ್ಕೆ ಆಗ್ತಾ ಇದೆ. ಮುಂದಿನ ಬಾರಿಗೆ ಸ್ವಲ್ಪ ಆಯೋಜನೆಗೆ ವ್ಯತ್ಯಾಸ, ಯಾಕಂದ್ರೆ ಏಕಾದಶ ಸ್ಕಂದದಲ್ಲಿ ತುಂಬಾ ಮಾಡಿ ಕೇಳಬೇಕಾದ್ದು ತಿರುಳು ಚಾಪ್ಟರ್. ಅದು ಏಕಾದಶ ಸ್ಕಂದದಲ್ಲಿ ಉದ್ಧವಗೀತೆ, ಅದು ಚೆನ್ನಾಗಿ ಉಪದೇಶ ಮಾಡ್ದ, ಏನ್ ಮಾಡ್ದ ಅದು ಗೊತ್ತೇ. ಅದೇ ಮುಖ್ಯವಾದ ಸಬ್ಜೆಕ್ಟ್, 1 ಗಂಟೆ ಕೊಟ್ಟರು ಕೂಡ ಮುಖ್ಯ. ಹೀಗಾಗಿ ಒಂದೊಂದು ಸ್ಕಂದದ ತಿರುಳನ್ನ ಮಾತ್ರ ಹಕ್ಕಿ ಹೇಳುವ ಕಾರ್ಯಕ್ರಮ ಇಟ್ಟಾಗ ಸ್ವಲ್ಪವಾದ ವಿಷಯ ತಿಳಿಲಿಕ್ಕೆ ಸಾಧ್ಯ. ಹಾಗಾಗಿ ಆ ದೇಹದಿಂದ ಭಗವಂತ ಫಲದಾನ ಹೋದ ವಿನಃ ಆ ದೇಹ ಬಿಟ್ಟದ್ದಲ್ಲ. ದೇವರು ಬಿಟ್ಟದ್ದು ದೇಹ ಅಲ್ಲ ಭೂಮಿ, ಜೀವರು ಬಿಡೋದು ಭೂಮಿ ಅಲ್ಲ ದೇಹ. ಹಾಗಾಗಿ ಭಗವಂತ ಯಾವತ್ತು ಹೋದ್ನು ಅವತ್ತೇ ಕಲಿಯುಗ ಆರಂಭ ಅಂತ ಕರೀತಾ ಇದ್ದಾರೆ. ಇತ್ಯೇಷ ಮಾನವೋ ವಂಶಾಯತ ಸಂಖ್ಯಾಯತೆ ಭೂಮಿ. ಶುಕ್ರಾಚಾರ್ಯರು ಹೇಳ್ತಾರೆ, ಇದು ಭೂಮಿಯಲ್ಲಿ ಕ್ಷತ್ರಿಯರು ಮತ್ತು ಕ್ಷತ್ರಿಯರು ಬಿಟ್ಟು ಬೇರೆಯವರು ರಾಜರಾದಂತಹ ಮನುಷ್ಯರ ಮನುವಂಶದ ಗಣನೆ ಅಂತ ಹೇಳ್ತಾ ಅವರು ಹೇಳಿದ್ದಾರೆ. ಏತೇಷಾಂ ನಾಮಲಿಂಗಾನಾಂ ಪುರುಷಾಣಾಂ ಆತ್ಮ. ಇವತ್ತು ಯಾರ ಹೆಸರು ಇಲ್ಲ, ಎಲ್ಲ ನಮ್ದು 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 ಅಂತ ಅನ್ಕೊಂಡು ಹೋದವರೆಲ್ಲ ಇವತ್ತು ನೋಡ್ರಿ, ನೀವು ಕಥೆಯಲ್ಲಿ ಯಾರ್ಯಾರು ಕೇಳಿದ್ರಿ, ಬಲಿ ಇಲ್ಲ, ಹಿರಣ್ಯಾಕ್ಷ ಇಲ್ಲ, ಯಾರು ನಾಮ ಮಾತ್ರ ಉಳ್ಕೊಂಡಿದೆ. ಸಜ್ಜನರ ಕೀರ್ತಿ ಕಿವಿಯಲ್ಲಿ ಉಳಿದಿದೆ. ಇದರಿಂದ ನಾವು ತಿಳ್ಕೊಳ್ಬೇಕಾದ್ದು
ದೇವರು ಬದುಕು ಕೊಟ್ಟಾಗ ಸತ್ತ ನಂತರದಲ್ಲಿಯೂ ನಮ್ಮ ಕೀರ್ತಿ ದೇವಲೋಕದ ತನಕ ಹರಡುವ ಹಾಗೆ ಇರಬೇಕು. ಬದುಕಿದ್ದಾಗಲೇ ಇದ್ದವ್ರನ್ನೆಲ್ಲ ನೋಡ್ಕೊಂಡು ಸತ್ರ ಸಾಕಪ್ಪ ಅಂತ ಕಾಯುವ ಹಾಗೆ ನಮ್ಮ ಬದುಕಾಗಬಾರ್ದು. ಇವರ ವಂಶದಲ್ಲಿ ಬಂದವ ಒಬ್ಬೇ ಒಬ್ಬ ಉಳ್ಕೊಂಡಿರೋದು ಅಂದ್ರೆ ಈ ರಾಜರ ವಂಶದಲ್ಲಿ ಬಂದವ ಶಂತಂ ಮಹಾರಾಜನ ಅಣ್ಣ, ಅವನು ದೇವಾದಿ. ಇನ್ನೊಬ್ಬ ಮರುತ್ ವಂಶದಲ್ಲಿ ಬಂದವ ಇಕ್ಷ್ವಾಕು ವಂಶದಲ್ಲಿ ಬಂದ ಮರುತ್ ಮಹಾರಾಜ. ನಾವೆಲ್ಲ ಈ ಪುಣ್ಯ ವಾಚನೆ ಮಾಡುವಾಗ ಅಲ್ಲೊಂದು ಮಂತ್ರ ಇದೆ, ಮರುತಸ್ಯಾವ ಸಂಗ್ರಹೇ ಆ ವೀಕ್ಷಿತಸ್ಯ ಕಾಮ ಪ್ರೇ ದೇವ ಸಭಾಸದೈತಿ. ಮರುತ್ ಅಂತ ಮರುತ್ ಅನ್ನುವ ರಾಜ, ಅವನು ಮಹಾಯಜ್ಞವನ್ನ ಮಾಡಿದ ಮಹಾಮೇಧಾವಿ. ಅವನ ಯಜ್ಞದ ಮಂಟಪದ ಒಳಗೆ ಎಲ್ಲವೂ ಬಂಗಾರದ ಮಯವಾಗಿರ್ತಿತ್ತು. ಆ ಮರುತ್ ರಾಜ ಇನ್ನೂ ಬದುಕಿದ್ದ. ದೇವಾಪಿ ಶಂತನು ಮತ್ತೆ ಇಕ್ಷ್ವಾಕು ವಂಶದ ಮಹಾರಾಜರು ಭಗವದ್ ಅನುಗ್ರಹಕ್ಕೆ ಪಾತ್ರರಾದವರು. ಇವತ್ತು ಕೂಡ ಬದಲಿ ಹತ್ರ ಒಂದು ಗ್ರಾಮ ಇದೆ, ಅದಕ್ಕೆ ಕಲಾಪ ಗ್ರಾಮ ಅಂತ ಕರೀತಾರೆ. ಅದು ಯಾವ ಕಡೆ ಹೋಗ್ಬೇಕು, ಏನು ಹೋಗುತ್ತೆ ವ್ಯವಸ್ಥೆ, ಅದು ಮನುಷ್ಯರಿಗೆ ಹೋಗ್ಲಿಕ್ಕೆ ಬರುವಂತದ್ದ, ದೇವಾಂಶ ಸಂಭೂತರಿಗೆ ಮಾತ್ರ ಕಾಣುವಂತ ಗ್ರಾಮ ಅಲ್ಲಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ 4,32,000 ವರ್ಷ ಆದ್ಮೇಲೆ ಕಲಿಯುಗ ಮುಗಿದ ಮೇಲೆ ನಿಜವಾದ ಧರ್ಮ ಪ್ರಚಾರ ಮಾಡುವ ಸಲುವಾಗಿ, ವರ್ಣಾಶ್ರಮಗಳ ಬಗ್ಗೆ ತಿಳಿ ಹೇಳುವ ಸಲುವಾಗಿ ಅವರು ಮತ್ತೆ ಬರ್ತಾ ಇದ್ದಾರಂತೆ. ಇದು ನಡೆಯತಕ್ಕಂಥದ್ದು ಅಂತ ಹೇಳ್ತಾ ಈ 12ನೇ ಸ್ಕಂದದಲ್ಲಿ ಒಂದು ಭೂಮಿ ಗೀತೆ ಅಂತ, ಇವೆಲ್ಲ ಬೇಕಾದಷ್ಟು ಗೀತೆಗಳು, ಕಪಿಲ ಗೀತೆ, ಉದ್ಧವ ಗೀತೆ, ಭ್ರಮರ ಗೀತೆ ಬಂತು. ಭಾಗವತದ ಕಟ್ಟ ಕಡೆಯ ಗೀತೆ ಭೂಮಿ ಗೀತೆ. ಭೂಮಿ ಗೀತೆ ಅಂದ್ರೆ ಭೂಮಿ ದೇವಿ ಹೇಳ್ತಾಳ, ಈ ನನ್ನ ಭೂಮಿಯ ಮೇಲೆ ಇದು ನಂದು ನಂದು ಅಂತ ತುಂಬಾ ಜನ ಬಂದು ಹೋದ್ರು. ಯಾರ್ಯಾರು? ಪೃಥು ಕುರೂರವ ಗಾದಿರ್ಬಲತೋ ನಹುಷೋ ಅರ್ಜುನ ಮಾಂದಾತ ಸಗರಃ ರಾಮ ಕಟ್ವಾಂಗ ದುಂದುಹ ರಘು ತೃಣವಿಂದಿ ಯಯಾತಿ ಶರ್ಯಾತಿ ಶಾಂತನು ಮೃಗ ಭಗೀರಥ ಕುವಲಯಾಕ್ವ. ಏನ್ರಿ ವಾಕ್ಯಗಿಂತ ಅನೇಕ ಬಹವಶೂರ ದೈತ್ಯ ರಾಜಾನ್ಯ ಅವರೆಲ್ಲ ಬಂದಿದ್ರು. ಇವರು ಅವರವ್ರ ಕಾಲದಲ್ಲಿ ಇಡೀ ದಿಕ್ಕುಗಳನ್ನೇ ಗೆದ್ದವರು. ಇವ್ರು ಯಾರು 30, 40, 60 ಓನರ್ಸ್ ಅಲ್ಲ. ಒಂದೊಂದು ದಿಕ್ಕು ಪಕ್ಕದವ್ರು ಹೇಳೋರು, ನೀ ಪಕ್ಕ ದಿಕ್ಕಿಗೆ ಬಾ ನೋಡ್ಕೊಳ್ತೀವಿ, ಬರ್ತಾನೆ ಇರ್ಲಿ ಇಡೀ ಒಂದೊಂದು ದಿಕ್ಕಿಗೆ. ಏನ್ ಕಥೆ ಅಂದ್ರೆ ಇದಕ್ಕಿಂತ ಆಶ್ಚರ್ಯ. ನೀವು ನವಸ್ಕಂದದಲ್ಲಿ ಅಂಬರೀಷನ ಕಥೆ ಕೇಳಿದ್ರಿ. ಅಂಬರೀಷ ಎಂಥ ರಾಜ ಅಂದ್ರೆ, ಅವನು ತನ್ನ ಮನೆ ಕೂತು ಏನಾರು ಆರ್ಡರ್ ಮಾಡಿದ್ರೆ ಸೂರ್ಯನ ಬೆಳಕು ಎಲ್ಲಿ ತನಕ ಬೀಳ್ತಿತ್ತೋ ಅಲ್ಲಿ ತನಕ ಜನ ಅವನ ಮಾತಿಗೆ ಒಪ್ಪಿಗೆ ಕೊಡ್ತಿದ್ರಂತೆ. ಅವನ ಮಾತು ಹೇಳ್ದ ಕೇಳ್ಕೊಂಡು, ಅದೇ ದೊಡ್ಡದು ಅನ್ಬೇಡಿ, ನಮ್ಮ ಮನೆ ಒಳಗೆ ನಮ್ಮ ಕಾಂಪೌಂಡ್ ಒಳಗೆ ನಮ್ಮ ಮಾತು ನಡೆಯಲ್ಲ. ಅದನ್ನು ತಿಳ್ಕೊಂಡ್ರೆ ಅವ್ರ ಕೆಪಾಸಿಟಿ ಅರ್ಥ ಅಲ್ಲ. ಇಷ್ಟೊಂದು ಕೆಪಾಸಿಟಿ ಹೇಗೆ ಬಂತು? ಪವರ್ ಯಾವುದು ಪವರ್ ಅಲ್ಲ, ದೇವರ ದಯ. ಇಷ್ಟು
ಹೇಳಿದ್ದಾರೆ. ಯಾಕೆ ಹೇಳಿದ್ರು? ಭೂಮಿದೇವಿ ಹೇಳ್ತಾ ಇದ್ದಾಳೆ, ವಿಜ್ಞಾನ ವೈರಾಗ್ಯ ಭಗವಂತನ ಬಗ್ಗೆ ಈ ಎಲ್ಲ ಕಥೆ ಕೇಳಿ ನೀವು ತಿಳ್ಕೊಳ್ಬೇಕಾದ್ರೆ ಎರಡು, ಒಂದು ವಿಜ್ಞಾನ, ಇನ್ನೊಂದು ವೈರಾಗ್ಯ. ವಿಜ್ಞಾನ ಅಂದ್ರೆ ಭಗವಂತನ ಬಗ್ಗೆ ಅರಿವು. ಏನಂತ? ಏತರವ ನಾಣಯ್ಯ ನಿನ್ನ ಮುಂದೆ ಹರಿ ಮುಕುಂದನು ನೀನು ನರ ಜನ್ಮ ಹುಳ. ಒಂದು ಹುಳ ಅಂದ್ರೆ ಏನು ಗೊತ್ತಾ? ಈ ಪುರಾಣ ಕೇಳುವ ಒಂದು ಸೊಳ್ಳೆ ಬಂದು ಕೂತ್ಕೊಳ್ಳೋದು, ಪಟ್ಟ ಪಕ್ಕಕ್ಕೆ ಹಾಕ್ತದೆ. ದೇವಕ್ಕೂ ಸಿಟ್ಟು ಬಂದು ಯಾವಾಗ ಪಟ್ಟ ಹೊಡೆದು ನಮ್ಮ ಪಕ್ಕಕ್ಕೆ ಹಾಕ್ತಾರ ಗೊತ್ತಿಲ್ಲ. ಇಂತಿಂತ ದೊಡ್ಡ ದೊಡ್ಡ ರಾಜರೇ ಪಟ್ಟ ಹೊಡೆದು ಪಕ್ಕಕ್ಕೆ ಹಾಕಿದ ಪರಮಾತ್ಮನಿಗೆ ನಾವೇ 100 ವರ್ಷ ಬದುಕ್ತೀವಿ ಏನೋ ಗ್ಯಾರಂಟಿ ಇದೆಯಾ? 100 ವರ್ಷದಲ್ಲೂ ಎಷ್ಟು ವರ್ಷ ಚೆನ್ನಾಗಿದ್ರಿ ಗ್ಯಾರಂಟಿ ಇದೆಯಾ? ಆ ಚೆನ್ನಾಗಿರೋ ಎಷ್ಟು ವರ್ಷದಲ್ಲಿ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಭಗವಂತನ ಬಗ್ಗೆ ತಿಳಿದು ಪೂಜೆ ಮಾಡಿದ್ದೀರಿ, ಅದರಲ್ಲಿ ಇದು ವಿಜ್ಞಾನ. ಇನ್ನೊಂದು ವೈರಾಗ್ಯ. ಯಾವುದು ನಮ್ಮ ಜೊತೆ ಬರಲ್ಲ ಅದನ್ನ ಪಡೆಯುವ ಸಲುವಾಗಿ ಅನ್ಯಾಯವಾಗಿ ನಮ್ಮ ಎನರ್ಜಿ, ನಮ್ಮ ಶಕ್ತಿ ಇದನ್ನೆಲ್ಲ ಮಾಡ್ಕೊಳ್ತೀವಿ. ಮನೆ ಕಟ್ಟೋದೇ ದೊಡ್ಡ ಪ್ರೋಗ್ರಾಮ್, ಹೆಣ್ಣು ಸಿಗೋದೇ ದೊಡ್ಡ ಪ್ರೋಗ್ರಾಮ್, ಮದುವೆ ಆಗೋದೇ ದೊಡ್ಡ ಪ್ರೋಗ್ರಾಮ್, ಮಕ್ಕಳಾಗೋದೇ ದೊಡ್ಡ ಪ್ರೋಗ್ರಾಮ್, ಮಕ್ಕಳಿಗೆ ಒಂದು ಸೀಟ್ ಹುಡುಕೋದು ದೊಡ್ಡ ಪ್ರೋಗ್ರಾಮ್, ಆ ಮಕ್ಕಳು ಸ್ಕೂಲ್ ಕಳಿಸೋದು, ಟ್ಯೂಷನ್ ಕಳಿಸೋದು, ಈ ಅಮ್ಮ ಮತ್ತೆ ಸ್ಕೂಲ್ಗೆ ಹೋದಷ್ಟೇ ಸಂತೋಷ. ಎಷ್ಟು ಆಶ್ಚರ್ಯ. ವೈರಾಗ್ಯ ಮಾಡಬೇಕು. ಆಚಾರ ಹೇಳಿದ ನಾಳೆ ಸ್ಕೂಲ್ಗೆ ಹೋಗ್ಬೇಡ, ಹಂಗೆಲ್ಲ ಇಲ್ಲ. ಇರಬೇಕು, ಇರದಿರಬೇಕು. ಭಾಗವತ ತುಂಬಾ ಈಸಿ ಹೇಳ್ಕೊಡೋದು. ನೀವೆಲ್ಲ ಆರಾಮಿರಿ, ಚೆನ್ನಾಗಿರಿ, ಹೆಂಡತಿ ಮಕ್ಕಳು ದುಡ್ಡು ದುಗ್ಗಾಣಿ ಆರಾಮ, ಕಾದಾಚ ಪಿಬ ಮೋದಾಚ ತಿನ್ನಿ ಕುಡಿರಿ, ಆರಾಮಿರಿ. ಸಾಯೋ ಟೈಮ್ ಬಂದಾಗ ಗತ ಸಾಧ್ವಸ ರುಚಿರಾಚಾರ್ಯ ಬೆಳಗ್ಗೆ ಹೇಳಿದ್ರು, ಸಾಯುವ ಸಂದರ್ಭ ಬಂದಾಗ ಹೆದರಬೇಡಿ. ಏನ್ ಹೆದರೋದು? ಕೆಲವು ಭಯ, ಮಾಡ್ಬಿಡ್ತೀನಿ ಅಂತ ಹೆದರಬೇಡಿ. ಏನ್ ಮಾಡ್ಬೇಕು? ಒಂದೇ ಕ್ಷಣದಲ್ಲಿ ನೀವು ನಿಮ್ದು ಅಂತ ಏನ್ ಅನ್ಕೊಂಡಿದ್ರಿ ಅದ್ಯಾವುದು ನಂದಲ್ಲ ಅಂತ ಎರಡೂ ಕೈ ಎತ್ತಬೇಕು ಅಷ್ಟೇ. ಇನ್ನೇನು ಮಾಡ್ಬೇಕಾದಿಲ್ಲ. ಅಟ್ಯಾಚ್ಮೆಂಟ್ ನ ಡಿಟ್ಯಾಚ್ಮೆಂಟ್ ಮಾಡ್ಕೊಂಡ್ರೆ ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗ್ಬಿಡ್ತೀವಿ. ಇದು ಹೇಳೋದು ಸುಲಭ. ಅಟ್ಯಾಚ್ಮೆಂಟ್ ನ ಡಿಟ್ಯಾಚ್ಮೆಂಟ್ ಮಾಡೋದು ಆಚಾರಗಳು ಸಾಧ್ಯ. ಏನ್ ಗೊತ್ತಾ? ಹಸಿ ಗಾಯ ಇರುತ್ತೆ, ಅದು ಒಣಗಲಿ ಅಂತ ಒಂದು ಬ್ಯಾಂಡೆಡ್ ಪ್ಲಾಸ್ಟರ್ ಹಾಕಿರ್ತೀವಿ. ಒಣಗಿದ್ರೆ ನೀವು ಬಿಚ್ಚಬೇಡ, ಅದೇ ಬಿದ್ದೋಗುತ್ತೆ. ಹಸಿ ಇರುವಾಗ ಬೀಳ್ಸೋದು ಕೊಟ್ಟರಿ. ನೆನ್ನೆ ತಾನೇ ಹಾಕಿರ್ತಾರೆ, ಬೆಳಗ್ಗೆ ಏನ್ ಆಚರಣೆ ಮಡಿ ಬರಲ್ಲ ಪರ್ವ ಕಿತ್ತಾಕ್ಬಿಟ್ರೆ ಹೊಡ್ಕೊಂಡ್ಬಿಡ್ತಾನೆ. ಯಾಕಾಗಲ್ಲ ಹೇಳಿ? ಹಸಿ ಅಲ್ವಾ? ನಿಮ್ಮ ಮನಸ್ಸು ಮಡದಿ, ಮಕ್ಕಳು, ಮನೆ, ಮಠ, ಮಾರುತಿ, ಇದ್ರೊಳಗೆ ಹಸಿ ಹಸಿ ಇದೆ. ಡಿಟ್ಯಾಚ್ಮೆಂಟ್ ಮಾಡೋದು, ಕೀಳೋದು ಅಷ್ಟು ಸುಲಭ. ಒಣಗಬೇಕು, ಡ್ರೈ ಆಗಬೇಕು. ನಂದಲ್ಲ, ಇರೋವರೆಗೂ ನಾ ಮಾಡಿದೆ, ಆಯ್ತು ಮುಗೀತು, ಈಗ ಹೊರಡ್ತಾ ಇತ್ತು, ಮುಗೀತು, ನಂದೇ ಅದು ಸ್ವಾಮಿ ನಿಂದೇ ಇದೆಲ್ಲ ಈ ಭಾವನೆ ಬಂತು ಅಂತಾದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇದನ್ನ ವೈರಾಗ್ಯ ಅಂತ ಕರೀತಾರೆ. ಈ ಎಲ್ಲ ರಾಜರ ಕಥೆ ಹೇಳಿದ್ದು ಹಿಂದೆ ವ್ಯಾಸರು ಹೇಳಿದ್ರು, ಭಾಗವತ ರಚನೆ ಮಾಡಿದ್ದೆ ಎರಡರ ಪ್ರತಿಷ್ಠೆಗೆ, ಒಂದು ಜ್ಞಾನ, ಇನ್ನೊಂದು ವೈರಾಗ್ಯ. ನೀವು ಕಥೆ ನೆನಪು ಮಾಡ್ಕೊಳ್ಬೇಕು. ಭಕ್ತಿ ದೇವಿಗೆ 2 ಮಕ್ಕಳು, ಒಬ್ಬ ಮಗನ ಹೆಸರು ಜ್ಞಾನ, ಇನ್ನೊಬ್ಬನ ಹೆಸರು ವೈರಾಗ್ಯ. ಅವರಿಬ್ರು ಹೇಳಲಿಲ್ಲ. ಎದ್ದದ್ದು ಯಾವಾಗ? ಭಾಗವತ ಕೇಳಿದಾಗ ಅವರಿಬ್ರು ಎದ್ದು. ಹಾಗಾದ್ರೆ ನಮಗೆ ಹೇಳ್ಬೇಕಾದ ಯಾವುದು? 12 ಸ್ಕಂದ ಕೇಳಿ ವಿಜ್ಞಾನ, ಅದೇ ವಿಶೇಷವಾದ ಜ್ಞಾನ, ವೈರಾಗ್ಯ. ನಮ್ಮಲ್ಲಿ ಜಾಗೃತಗೊಂಡ್ರೆ ಈ ಕಥೆ ಹೇಳಿದ್ದೆಲ್ಲ ಸಾರ್ಥಕ. ಇಲ್ಲದ್ರೆ ಬೆಳಗ್ಗೆಯಿಂದ ಕೇಳಿದ್ದು ಹೇಳಿದ್ದು ಖರ್ಚು ಮಾಡಿದ್ದು ಎಲ್ಲ ವೇಸ್ಟ್. ವಿಜ್ಞಾನ ವೈರಾಗ್ಯ ವಿಕ್ಷಯ ವಿಭೋ ವಚೋ ವಿಭೂತಿ ನತು ಪಾರಮಾರ್ಥಂ. ಮತ್ತೆ ಯಾವ ಲೌಕಿಕ ಸಂಪತ್ತಿನ ಮೋಹಕ್ಕಾಗಿ ವ್ಯಾಸರು ಭಾಗವತದ 12 ಸ್ಕಂದ 18,000 ಶ್ಲೋಕ 344 ಅಧ್ಯಾಯಗಳಲ್ಲಿ ಅನೇಕ ರಾಜಾದಿರಾಜರ ಕಥೆ ಹೇಳಿದ್ದು, ಬಣ್ಣಿಸಿದ್ದು, ವರ್ಣಿಸಿದ್ದು ಎಲ್ಲ ವ್ಯರ್ಥ ಆಗಿರುತ್ತೆ. ಆಗ ಪರೀಕ್ಷಿತ್ ಮಹಾರಾಜ ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಸ್ವಾಮಿ ಎಲ್ಲ ಹೇಳಿದ್ರಿ, ಆದ್ರೆ ದೇವರ ಬಗ್ಗೆ ಜ್ಞಾನ ವೈರಾಗ್ಯ ಬರಬೇಕಾದ್ರೆ ಕಲಿ ಬಿಡ್ಬೇಕಲ್ಲ, ನನ್ನ ಅಷ್ಟು ಸುಲಭಕ್ಕೆ ಬಿಡೋಲ್ಲ. ಏನ್ ಮಾಡಿದ್ರೆ ಈ ಕಲಿಯ ಬಾಧೆಯಿಂದ ನಾವು ಹೊರಬರಬಹುದು? ಏನ್ ಮಾಡಬೇಕು? ಈ ಕಲಿಯ ಮಲವನ್ನ ಕಳ್ಕೊಳ್ಳೋ ಬಗ್ಗೆ ಕೇನೋ
ತ್ರೇತಾಯುಗದಲ್ಲಿ ಯಜ್ಞಯಾಗ ಮಾಡ್ತಾ ಇದ್ರು, ದ್ವಾಪರ ಯುಗದಲ್ಲಿ ದೇವತಾರ್ಚನೆ ಮಾಡ್ತಾ ಇದ್ರು. ಈ ಯುಗದಲ್ಲಿ ಯಾವೂ ಇಲ್ಲ. ಇಲ್ಲ ಅಂದ್ರೆ ಇಲ್ವೇ ಇಲ್ಲ ಅಂತಲ್ಲ, ಅವರು ಮಾಡಿದಷ್ಟು ಚೆನ್ನಾಗಿ ಮಾಡಲಿಕ್ಕಿಲ್ಲ. ಇವು ತಪಸ್ಸಿದೆ. ಆಗಿನ ತಪಸ್ಸು ಅಂದ್ರೆ ಸಾವಿರ ವರ್ಷ ಮನೆ ಮಾಡದೆ ಮಕ್ಕಳನ್ನು ಬಿಟ್ಟು ಕಾಡಿನ ಮಧ್ಯದಲ್ಲಿ, ದುಷ್ಟ ಪ್ರಾಣಿಗಳ ಮಧ್ಯದಲ್ಲಿ, ಅನ್ನ ಆಹಾರ ಬಿಟ್ಟು ಪಂಚಾಗ್ನಿಗಳ ಮಧ್ಯದಲ್ಲಿ ನಿಂತು ಊರ್ಧ್ವರೇತಸ್ಥರಾಗಿ ವರ್ಷಾನುಗಟ್ಟಲೆ ಮಾಡುವಂತದ್ದು ತಪಸ್ಸು. ಈಗ ಪ್ರವಚನ ಹೇಳುವಾಗ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗದ ಹಾಗೆ ಕೂತು ಕೇಳಿದರೆ, ಹೇಳುವಾಗ ದೇವರಲ್ಲಿ ಭಕ್ತಿ ಇಟ್ಟು ಹೇಳಿದರೆ ಇದೇ ತಪಸ್ಸು. ಸ್ವಾಧ್ಯಾಯ ಪ್ರವಚನ ಏವೇತಿ ನಾಲ್ಕು ಮೌದ್ಗಲ್ಯ ತದ್ದಿ ತಪಸ್ತದ್ದಿ ತಪ. ಈಗಿನ ಕಾಲದಲ್ಲಿ ತ್ರೇತಾಯುಗದಲ್ಲಿ ಮಾಡಿದಂತೆ ಯಜ್ಞವನ್ನ ಮಾಡುವುದಾಗಲ್ಲ. ಮುಖ್ಯವಾಗಿ ಯಜ್ಞಕ್ಕೆ ಬೇಕಾದ್ದು ನಮ್ಗೆ ಎರಡು ಪ್ರಾಬ್ಲಮ್. ನೀವು ಎಲ್ಲೇ ಹೋಮ ಕೂತ್ರು ಆ ಹೋಮದಿಂದ ಬರಬೇಕಾದ ಫಲ ನಿಮ್ಗೆ ಬರೋಲ್ಲ. ಕಾರಣ ಹೋಮದ ಕೆಳಗೆ ಒಂದು ಆಳು 6 ಅಡಿ 5 ಅಡಿ ನೆಲದ ಕೆಳಗೆ ಹೊಲಸು ಪದಾರ್ಥ ಇರಬಾರ್ದು. ಕೂದಲು 3 7 ಅಡಿ ಯಾಕಾಚೆ ಹೋಮ ಕುಂದೊಳಗೆ ಕೂದಲು ಸಿಕ್ಕದೆ, ತುಪ್ಪದೊಳಗೆ ಕೂದಲು, ಕಲಶದೊಳಗೆ ಕೂದಲು, ಏನು ವೈಬ್ರೇಷನ್ ಬೇಕು ಅದರ. ಅದಕ್ಕೆ ನೀವೆಲ್ಲ ಕೇಳಿರ್ಬೇಕು, ಹಿಂದೆಲ್ಲ ರಾಜರು ಯಜ್ಞ ಮಾಡಬೇಕಾದ್ರೆ ನೇಗಿಲು ತಗೊಂಡು ಮಂಗಳಾಷ್ಟಕ ಹೇಳಿ ಭೂಮಿ ಪೂಜೆ ಮಾಡಿ ಮೊದಲು ಭೂಶೋಧನೆ. ಅವಾಗೆಲ್ಲ ಯಂತ್ರ ಬೇಕು, ಈಗ ಬರೀ ಮಂತ್ರ, ಭೂ ಪ್ರಾರ್ಥನೆ ಒಂದು ಮಂತ್ರ ಹೇಳ್ತಾರೆ, ಅದು ಅರ್ಧಂಬರ್ಧ ಹೇಳ್ತೀವಿ, ಅರ್ಧಂಬರ್ಧ ಎಲ್ಲ ಅರ್ಧಂಬರ್ಧ. ಹಾಗಾಗಿ ಇಲ್ಲ. ಇನ್ನು ತುಪ್ಪ, ಆ ತುಪ್ಪ ನಾವು ಹಾಕೋ ತುಪ್ಪ ಅಂತೂ ಇವತ್ತು ಹೋಮಕ್ಕೆ ಅಂತಾನೆ ತುಪ್ಪ ಬರುತ್ತೆ. ಅದ್ಮೇಲೆ ಚೆನ್ನಾಗಿ ನೀವು ನೋಡ್ರಿ, ನೀವೇ ನೋಡ್ಬೋದು. ನಮ್ಮಲ್ಲಿ ಹೋಮ ಮಾಡಿಸಿದಾಗ ಯಾರು ತಂದ್ರು ಅದು ಕಂಟೆಂಟ್ಸು ಅದನ್ನೆಲ್ಲ ಓದಿ ನಿಜವಾಗಿ ಭಯ ಆಯಿತು. ಎಷ್ಟು ಹೋಮ ಮಾಡಿಸಿದೀವಿ, ಯಾವೆಲ್ಲ ನರಕಗಳಲ್ಲಿ ನಮಗೆ ಪರ್ಮನೆಂಟ್ ಸೀಟ್ ಇರ್ಬೋದು. ಇಂಥ ನಗು ಹಾಗಿಲ್ಲ ರೀ. ನೀವು ಎಂದಾದ್ರೂ ಒಂದು ಬಾಟ್ಲು ಹೋಮ ಕರ್ಕೊಟ್ಟಿದ್ರೆ ನೀವು ಅಲ್ಲೇ ಬರ್ತೀರಿ. ಭಯ ಪಡ್ಬೇಕು. ಇವತ್ತಿನ ಕಾಲ ಒಳ್ಳೆ ತುಪ್ಪ ಇಲ್ಲ. ತುಪ್ಪ ಇಲ್ಲ ಅಂದ್ರೆ ಒಳ್ಳೆ ಹಸುನೇ ಇಲ್ಲ ರೀ. ಎಲ್ಲ ಹಳ್ಳಿ ಕಡೆ ಸೇರ್ಕೊಂಡಿದೆ, ಹಳ್ಳಿಯವರೆಲ್ಲ ನೀರು ಬಂದ್ಬಿಟ್ಟಿದ್ದಾರೆ, ಹಿಂಗೆಲ್ಲ ಒಟ್ಟಿಲ್ಲ. ಅದೆಲ್ಲ ಹೋಮ ಮಾಡೋದು ತ್ರೇತಾಯುಗ. ಇನ್ನು ಹೋಗ್ಲಿ ದೇವರ ಪೂಜೆ ಮಾಡೋಣ ಕಲಿಯುಗದಲ್ಲಿ, ಅದು ಇಲ್ಲ. ಅದು ದ್ವಾಪರ ಯುಗದಲ್ಲಿ, ಕೃಷ್ಣನ ಕಾಲದಲ್ಲಿ ಒಳ್ಳೆ ಭಗವಂತನ ನಮ್ಮ ಮಧ್ವಾಚಾರ್ಯರ ಪೂಜೆಯ ಕ್ರಮವನ್ನೇ ವರ್ಣನೆ ಮಾಡ್ತಾ ಹೇಳ್ತಾರೆ. ಮಧ್ವಾಚಾರ್ಯರು ಪೂಜೆ ಮಾಡ್ತಾ ಇದ್ರೆ ಅವರು ಮಾಡುವ ಪೂಜೆಯನ್ನ ನೋಡ್ಲಿಕ್ಕೆ ಕೂತ್ಕೊಂಡಿರ್ತಿದ್ರಲ್ಲ, ಅವರಿಗೆ ಸಾಲಿಗ್ರಾಮದಲ್ಲಿರೋ ದೇವರು ಕಾಣ್ತಿದ್ರು. ಇನ್ನೆಂತ ಪೂಜೆ. ನಮ್ಮ ಪೂಜೆ ಹೆಂಗ್ ಗೊತ್ತಾ? ನಾವು ಪೂಜೆ ಕೂತಿದ್ರೆ ನಮ್ಗೆ ನಮ್ಮ ಸಾಲಿಗ್ರಾಮವೇ ಕಾಣಲ್ಲ. ದೇವ್ರ ಪೂಜೆ ಎಲ್ಲ ಕಡೆಗೆ ಕಟ್ಟಿಟ್ಬಿಡ್ತೀವಿ, ಗಾಬರಿ ನೋಡ್ತೀವಿ ಪಕ್ಕದಲ್ಲಿ ಒಂದು ಸಾಲಿಗ್ರಾಮ, ಅಲ್ಲೇ ಏನ್ ಪ್ರಾಬ್ಲಮ್? ಟೈಲ್ಸು ಬ್ಲಾಕ್, ಸಾಲಿಗ್ರಾಮನು ಬ್ಲಾಕ್, ಆಚಾರ್ಯರ ಕಣ್ಣು ಬ್ಲಾಕ್. ಇಂದಿರಾ ಬ್ಲಾಕ್ ಅಂದ್ರೆ ಅವನೇ ಕಲಿ ಇಂದ್ರ ಆರಾಮಾಗಿ ಹೋಗಿದ್ದ ಹೊಟ್ಟೆ ಹಿಂಗೆ. ಅದರಿಂದ ದ್ವಾಪರ ಯುಗದಲ್ಲಿ ಪೂಜೆನೂ ಇಲ್ಲ. ಇಲ್ಲ ಅಂದ್ರೆ ಆ ಕ್ವಾಲಿಟಿ ಇಲ್ಲ. ಇದು ನಾವು ಪೂಜೆ ಮಾಡ್ತೀವಿ, ಪೂಜೆ ಅಂತೀವಿ, ತೀರ್ಥ ಅಂತೀವಿ. ನಮ್ದೆಲ್ಲ ಕಂಚುಗಾರನ ಅಂಗಡಿ ಎಂದದಿ ಕಂಚು ಹಿತ್ತಾಳೆ ಪ್ರತಿಮೆಗಳ ತಂದು ಮಿಂಚಬೇಕೆಂದು ಬಲು ಹಚ್ಚಿ ವಂಚನೆಯಿಂದ ಪೂಜೆ ಮಾಡುವುದು, ಇದು ಉದರ ವೈರಾಗ್ಯವಿದು. ನಮ್ಮ ಪದುಮನಾಭನಲ್ಲಿ ಏಷ ಭಕುತಿ. ಏನು ನಾವು ಹಾಕಿದ ನೀರು ತಗೊಂಡ್ರೆ ದೇವ್ರಿಗೊಂದು ಸ್ನಾನ, ನಾವು ಹಾಕಿದ ಗಂಧ ಹಚ್ಕೊಂಡ್ರೆ ಅವನು ಒಂದು ಗಾನ, ನಾವು ಹಾಕಿದಾಗ ವಸ್ತ್ರ ಉಟ್ಕೊಂಡ್ರೆ ಬೃಂದಾವನ ವಸ್ತ್ರ. ಅದ್ರ ಒಂದು ಮಾತ್ರ ಹೇಳ್ತೀನಿ, ಇಡೀ ಬೆಂಗಳೂರು, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ, ಬ್ರಹ್ಮಾಂಡದ ಒಳಗೆ ಅರಸಿ ನೋಡೋದು. ನಮ್ಮ ಮಠದಲ್ಲಿ ಉಳಿಸುವ ಹಾಗೆ ಎಲ್ಲೆಲ್ಲೆಲ್ಲೆಲ್ಲ ಉಳಿಸು. ಇಲ್ಲಿ ಒಂದ್ಸತಿ ಉಳಿಸ್ಬಿಟ್ರೆ ರಾಯರು ನಾಳೆವರೆಗೂ ಕೆಮ್ಮಲ್ ಅಷ್ಟು ಚೆನ್ನಾಗಿ ಉಳಿಸ್ತಾರೆ. ಕೆಲವು ಕಡೆ ಹಾಕಿರ್ತಾರೆ, ರಾಯರೇ ಸ್ವಲ್ಪ ಸರಿ ಮಾಡ್ಕೊಳ್ತಾರೆ, ಉಂಟು ಇಲ್ಲದೆ ಹಾಗೆ ಎಲ್ಲ ಅವ್ಯವಸ್ಥೆಗಳಾಗ್ಬಿಟ್ಟಿರುತ್ತೆ. ನಮ್ದು ಪೂಜೆ ಎಲ್ಲ ಇಷ್ಟೇ, ದೇವ್ರು ತಗೊಂಡ್ರೆ ಉಂಟು ಇದೆ. ಅದಕ್ಕೆ ಕಲಿಯುಗದಲ್ಲಿ ಏನು ಕಲೌತು ಧರ್ಮ ಹೇತು ನಾನು ಕಲಿಯುಗದಲ್ಲಿ ಮತ್ತೆ ಏನಿಲ್ಲ, ಭಗವಂತನ ನಾಮಸ್ಮರಣೆ ಒಂದೇ. ಯಾಕೆಂದ್ರೆ ಜನ ಕಲಿಯುಗದಲ್ಲಿ ಜನ ಹೇಗಿರ್ತಾರೆ? ಹಸ್ವಕಾಯ ಮಹಾಹಾರ ಪೂಜ್ಯ ಪಥ್ಯ ಗತಕ್ರಿಯ. ಹೊಟ್ಟೆ ಬಾಕಿರುತ್ತೆ ಜನ. ಅದು ಯಾರು ನೋಡಿ ಹೇಳಿದ್ರು ಏನ್ ಕಥೆಯೋ, ಅದು ಯಾಕೆ ಹೇಳಿದ್ರು, ಅದು ಯಾಕೆ ಗೊತ್ತಾ? ಇದೆಲ್ಲ
ಇಲ್ಲೆಲ್ಲ ಫಾಸ್ಟ್ ಫುಡ್ ಜಾಸ್ತಿ ನೋಡಿ, ಹೊಟ್ಟೆ ಮನೆಗೆ ಹೋಗಿ ತಿನ್ನುವಷ್ಟು ಪೇಷನ್ಸ್ ಇದೆ. ದಾರದಾರಿ ಹೊಲಸು ತಿಪ್ಪೆ ಪಕ್ಕನೇ ಇರುತ್ತೆ, ಅಲ್ಲಿ ಏನು ಒಳ್ಳೆ ಆರಾಮ ತಿಂತಿರ್ತಾರೆ. ಮಠದಲ್ಲಿ ಕೂತು ಇದ್ದವ್ರನ್ನೆಲ್ಲ ರೇಗ್ತಾರೆ, ಅಲ್ಲೆಲ್ಲ ಸರ್ಕಲ್ ತಿಂತು ತಿಂತಿರ್ತಾರೆ. ಅನ್ಯಾಯ, ಇದು ಹೊಟ್ಟೆ ಬಾಕತನದ ಪರಮಾವಧಿ. ಇದು ನೋಡಿ, ಅದೇ ಮಹಾಹಾರ. ಆಮೇಲೆ ಭೂರಪತ್ಯ, ಹೆಚ್ಚಿನ ಮಕ್ಕಳನ್ನ ಹಡಿತಾರಂತೆ. ಆಮೇಲೆ ಗಜಕ್ರಿಯ, ನಾಚಿಕೆ ಬಿಟ್ಟೋದೇ ಜಾಸ್ತಿ ಇತ್ತು ಕಲಿಯುಗದಲ್ಲಿ. ಅಂದ್ರೆ ಇನ್ನು ಯಾಕೆ ಬಿಟ್ಟಿಲ್ಲ ಅಂದ್ರೆ ಕಲಿಯುಗ ಪೂರ ಬಂದಿಲ್ಲ, ಚೂಚೂಗಿ ಇಟ್ಕೊಂಡಿದೀವಿ ಸ್ವಲ್ಪ. ಆಮೇಲೆ ಕಳ್ಳತನ, ಮೋಸ ಇದು ಮಾಡೋದೇ ಜಗತ್ತಿಗೆ ತುಂಬಾ ಆಗ್ತಾರಂತೆ. ಕಲಿಯುಗದಲ್ಲಿ ಜನ ಸ್ತ್ರೀ ವಶರಾಗಿ ಬಾಳನ್ನು ನಡೆಸ್ತಾರೆ. ತಂದೆ ತಾಯಿ, ಅಣ್ಣ ತಂಗಿ ಇವ್ರನ್ನೆಲ್ಲ ಬಿಟ್ಟು ಬಿಡ್ತಾರಂತೆ. ಪಿತೃನ್ ಭ್ರಾತೃನ್ ಸ್ವಸ್ರುನ್ ಜ್ಞಾತಿ ಹಿತ್ವ, ಯಾರು ಒಡ ಹುಟ್ಟಿದವರು, ಮಡದಿ ಮಾತನ್ನು ಕೇಳಿ ಒಡ ಹುಟ್ಟಿದವರು ಬಿಟ್ಟೆ ಅಂತ ದಾಸ್ತಾರೆ. ಹಡದ ತಾಯಿಯ ದೂರ ಬಿಟ್ಟೆ ಕಲಿಯುವ ಜನ. ಇದು ಶ್ಲೋಕ ಮಾತ್ರ ಓದ್ತೇನೆ, ನಾನು ಹೇಳಿದೆ ಅಂತ ಅನ್ಕೊಳ್ಬೇಡಿ. ಎಲ್ಲರ ಮನಲ್ಲೂ ಕಲಿಯುವುದು ನಿಮ್ಮ ಚೂಚೂರಲ್ಲೇ ಹೀಗಿದೆ. ಮುಂದೆ ಶ್ವಶುರಸ್ಯ ಶಾಲಕಂಬಾದ ದೀನಾಹ ಸ್ತ್ರೈಣಾಹ ಕಲೌ ನರ. ಕಲಿಯುಗದಲ್ಲಿ ಮನುಷ್ಯ ಮನೆಯಲ್ಲಿ ಭಾವನೆಯಿಂದ ಹೆಂಡತಿ ಇಷ್ಟೇ ಜನ ಇರ್ಬೇಕು, ಯಾರು ಇರಬಾರ್ದು. ಅವ್ರ ಜೊತೆನೆ ವ್ಯವಹಾರ. ಅಪ್ಪ ನನ್ನ ಜೊತೆ ಕಮ್ಮಿ, ಎಲ್ಲ ತಿಂಗಳಿಗೆ ಒಂದ್ಸತಿ ಫೋನ್ ಮಾಡಿದ್ರೆ ಮಾಡ್ಬೋದು, ಇಲ್ಲದೆ ಅದು ಇಲ್ಲ. ಆಮೇಲೆ ಶೂದ್ರರೆಲ್ಲ ತಪಸ್ವಿಗಳಂತೆ ವೇಷ ಹಾಕೊಂಡಿರ್ತಾರೆ. ನಿಮ್ಗೆ ಹರಿದ್ವಾರಕ್ಕೆ ಹೋದ್ರೆ ಸರ್, ಯಾರು ಸ್ವಾಮಿಗಳು, ಯಾರು ಯಾರು ಪ್ರಾರ್ಥನೆ ಮಾಡ್ಬೇಕು, ಸ್ವಾಮಿಗಳು ಬರುವಾಗ ಯಾರು 4 ಜನ ಬಂದ್ರೆ ಯಾಕೆ ಕನ್ಫ್ಯೂಷನ್, ಎಲ್ಲ ಸ್ವಾಮಿಗಳೇ, ಹೆಡ್ ಸ್ವಾಮಿಗಳು, ಗಂಡು ಸ್ವಾಮಿಗಳು, ಮುದಿ ಸ್ವಾಮಿಗಳು, ಮಗನ್ ಸ್ವಾಮಿಗಳು. ಶೂದ್ರ ಪ್ರತಿಕೃಷ್ಯಂತಿ, ಕಲಿಯುಗದಲ್ಲಿ ಶೂದ್ರರು ದಾನವನ್ನು ತೆಗೆದುಕೊಳ್ತಾರೆ. ತಪವೇಶೋಪಜೀವಿನ, ತಪಸ್ವಿಗಳ ವೇಷ ಹಾಕೊಂಡು ಅದರಿಂದ ಉಪಜೀವನ ಮಾಡ್ತಿರ್ತಾರೆ. ಅವರೇ ಧರ್ಮಪೀಠವನ್ನ ಏರ್ತಾರೆ. ನೋಡಿ, ಜಾತಿಗೆ ಒಂದು ಪೀಠ, ಒಂದು ಜಾತಿಗೆ ಒಂದು ಪೀಠ. ಅವ್ರ ಆ ಪೀಠಕ್ಕೂ ತಾವುದಾರ ಮಾಡ್ತಾರೆ. ನಾನು ಯಾವಾಗಲೂ ಹೇಳೋದು, ರಾಘವೇಂದ್ರ ಸ್ವಾಮಿಗಳು ಬ್ರಾಹ್ಮಣರು, ಯಾಕಂದ್ರೆ ಡೌಟ. ಆದ್ರೆ ಬ್ರಾಹ್ಮಣರೆಲ್ಲ ರಾಘವೇಂದ್ರ ಸ್ವಾಮಿಗಳಲ್ಲ, ಕನಕದಾಸರು ಕುರುಬರೆಲ್ಲ ಕನಕದಾಸರಾಗಲಿಕ್ಕೆ ಸಾಧ್ಯನಾ? ಅವ್ರ ಎತ್ತರ. ಈ ಕಥೆ ಏನಂದ್ರೆ, ಯಾವುದು ಜಾತಿ ಕಾರಣ ಅಲ್ಲ, ಅವನ ಯೋಗ್ಯತೆ ಇದ್ರೆ ಮೇಲಿರ್ತಾನೆ. ಹುಟ್ಟಿದ ಮಾತ್ರದಿಂದ ಯಾರು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಿರ್ತಾರೆ. ಎಲ್ಲಾ ಜಾತಿಯಲ್ಲಿ ಉತ್ತಮರು ಇದ್ದಾರೆ, ಅರವರು ಇದ್ದಾರೆ. ಜಾತಿ ಏನ್ ಮಾಡುತ್ತೆ? ಬಾಳಿನ ರೀತಿ ನೀತಿ ನೋಡಿ ಭಗವಂತ ಜೀವನದಲ್ಲಿ ಎತ್ತರವನ್ನು ಕೊಡ್ತಾನೆ ಅಂತ ತಿಳಿಸುವಂಥದ್ದು. ಸಾಮಾನ್ಯ ಕಲಿಯುಗದ ಜನ ಯಾವಾಗಲೂ ಟೆನ್ಷನ್. ಅದಕ್ಕೆ ನೋಡಿ, BP ಇಲ್ಲದ ಜನವೇ ಇಲ್ಲ. ಬುದ್ಧನ ಕಾಲದಲ್ಲಿ ಬಂದು ಹತ್ಕೊಂಡು ಮೊದಲು ಕತೆ ಗೊತ್ತಲ್ಲ, ಗೌತಮಿ ಕತೆ. ಬುದ್ಧ ಸಾವಿಲ್ಲದವರ ಮನೆ ಸಾಸಿವೆ, ಹಾಗೆ BP ಇಲ್ಲದ ಆಚಾರ ಕರ್ಕೊಂಡು ಬಾ ಒಂದು ಹೇಳೋರಲ್ಲ, ಹೇಳೋರೆ BP ಇಲ್ಲ, ಶುಗರ್ ಇಲ್ಲ ಅಂದ್ರೆ ಒಂದು ಮನುಷ್ಯನೇ. ಯಾಕಂದ್ರೆ ನೋಡಿ, ಕಾರಣ ಅದು ಭಾಗವತ ಹೇಳುತ್ತೆ, ಯಾವಾಗಲೂ ನಿತ್ಯ ಉದ್ವಿಗ್ನ, ಆವಾಗಲೂ ಟೆನ್ಷನ್. ಕೆಲವು ರಾತ್ರಿ ಮಲ್ಕೊಳ್ಳುವಾಗ ಬೇರೆ ಟೆನ್ಷನ್. ನೀವು 4 ಪಂಚಮೃತ ಮಾಡ್ತಿದ್ದಾರೋ, 5 ತೀರ್ಥ ಕೊಟ್ಬಿಡ್ತಾರೋ, 6 ಟೆನ್ಷನ್ ಅಲ್ವಾ? ಕೆಲವರಿಗೆ ಟೆನ್ಷನ್ನೇ ಇಲ್ಲ. ಯಾವಾಗ ಗೊತ್ತಾ, ಬಡಿಸೋರು ನಮ್ಮೋರಿದ್ರೆ ಟೆನ್ಷನ್ ಇಲ್ಲ. ಇಲ್ಲದೆ ಇದ್ರೆ ಮಾತ್ರ ರಾತ್ರಿನೇ ಹೊಟ್ಟೋದಾಗ ಅಲ್ಲೇ ಮಲಗಿ ಅಲ್ಲೇ ಸ್ನಾನ ಮಾಡಿ ಇರ್ಬೇಕು. ಸತ್ತ ಉದ್ವಿಗ್ನ ಮನಸ್ಸು, ಯಾವಾಗಲೂ ಉದ್ವಿಗ್ನ ನಮ್ಮನ್ನ ಕಾಡ್ತಾ ಇದೆ. ಆಮೇಲೆ ಅನಾವೃಷ್ಟಿ ಜಾಸ್ತಿ ಆದ ಕಾಲದಲ್ಲಿ ನಮ್ಮನ್ನ ಆಳುವ ರಾಜಗಳು ನಮ್ಮ ತಲೆ ಮೇಲೆ ತುಂಬಾ ಟ್ಯಾಕ್ಸ್ ಹಾಕ್ತಾರೆ, ಹಾಕಿ ರಕ್ತವನ್ನೇ ಹೀರ್ತಾರೆ. ಆಮೇಲೆ ನೋಡಿ, ತುಂಬಾ ಒಳ್ಳೆ ಮಾತುಗಳು. ಕಲವು ಕಾಕಿಣಿಕೆ ವ್ಯರ್ಥೆ ವಿಕೃತ್ಯ ಚಕ್ರ ಸೌಧಾ. ಕಲವು ಕಾಕಿಣಿಕೆ ವ್ಯರ್ಥೆ. ಕಾಕಿಣಿ ಅಂದ್ರೆ ಒಂದು ಕವಳೆ ಕಾಸು ಅಂತ. ಕಲಿಯುಗದಲ್ಲಿ ಒಂದು ಸಣ್ಣ ಕಾಸಿಗೋಸ್ಕರವಾಗಿ ಕೂಡ ಅಣ್ಣ ತಮ್ಮಂದಿರು ತಮ್ಮ ಸಂಬಂಧವನ್ನ ಮರೆತು ತಲೆಯನ್ನೇ ಕತ್ತರಿಸಲಿಕ್ಕೆ ಸಿದ್ಧ ಆಗ್ತಾರೆ. ಇದು ಕಲಿಯುಗ.
ಕಲಿಯುಗ. ಈ ಕಲಿಯುಗದ ಜನ ಎರಡೇ ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ. ಈಗ ಇನ್ನು 4,32,000 ಅಂತ ಹೀಗೆ ಅನ್ಕೊಂಡಿದ್ರಿ, ಯಾವ ಕಾಣಿಸ್ತಾ ಇಲ್ಲ ಅನ್ಕೋಬೇಡಿ. ಎರಡೇ ಪ್ರೋಗ್ರಾಮ್, 2 ಅಂಶ 5 ಅಂಶಗಳು ಹೇಳ್ತಾರೆ. 2 ಅಂಶ ಏನು? ಎರಡೇ. ಶಿಷ್ಣೋದಂಬರಾಹ ಕ್ಷುದ್ರಾಹ. ಶಿಷ್ಣ ಉದರ, ಹೊಟ್ಟೆ ಮಾಡಿಬಿಟ್ರೆ ಮತ್ತಿನ್ನೊಂದು ಗೊತ್ತೇ ಇಲ್ಲ, ಇಷ್ಟೇ ಇಟ್ಕೊಂಡಿರ್ತಾರೆ. ಮನೆ ಯಜಮಾನ ಕಲಿಯುಗ ಬರ್ತಾ 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 ಹೆಂಡತಿ ಮಗಳನ್ನು ಕೂಡ ನೋಡಿಕೊಳ್ಳುವ ಗೋಜಿಗೆ ಹೋಗಲ್ಲ. ಆಯ್ತು, ನೀನಾಯ್ತು ಪುತ್ರೀಂಬಾರ್ಯಾಂಚ ಕುಲಜಾಂ, ಇವರನ್ನು ಕೂಡ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಹೀಗೆಲ್ಲ ಇರ್ತಕ್ಕಂಥದ್ದು. ಆದ್ರಿಂದ ಇಂತಹ ದೋಷದಿಂದ ಯುಕ್ತವಾದ ಕಲಿ, ಇದರ ಪರಿಹಾರ ಮಾಡಿಕೊಳ್ಬೇಕು ಅಂದ್ರೆ ಸರ್ವಂ ಹರತಿ ಚಿತ್ತಸ್ಥೋ ಭಗವಾನ್ ಪುರುಷೋತ್ತಮ. ಯಾರ ಮನಸ್ಸು ಸದಾ ಭಗವಂತನ ಕಡೆಗೆ ಹರಿತಾ ಇದೆ, ಹರಿ ಬಿಟ್ಟು ಉಳಿದ ಕಡೆ ಹರಿಯೋಲ್ಲ, ಅವ್ರಿಗೇನು ಪಾಪ ಮಾಡಿದ್ರು ಅವ್ರು ಪಾಪವೇ ಮಾಡೋಲ್ಲ. ಯಾವಾಗಲೂ ಭಗವತ್ ಪ್ರಜ್ಞೆ ಅತಿ ಜಾಗೃತ. ಶ್ರುತ ಸಂಕೀರ್ತಿತೋದ್ಯಾತಃ ಕುಚಿತಶ್ಚಾದೃತೋಪಿ ವಾ ನೃಣಾಂ ಧುನೋತಿ ಭಗವಾನ್ ಹೃದಸ್ಥೋ ಜನ್ಮ ಹಿತಾಶುಭಂ. ಕೇಳಿದ ಮಾತ್ರದಿಂದ, ಹೇಳಿದ ಮಾತ್ರದಿಂದ, ಧ್ಯಾನ ಮಾಡುವ ಮಾತ್ರದಿಂದ, ಪೂಜೆ ಮಾಡುವ ಮಾತ್ರದಿಂದ ಆ ಕ್ಷಣಕ್ಕೆ, ಅಂದ್ರೆ ನೀವೆಲ್ಲ ಬೆಳಗ್ಗೆ ಪಾಪ 8 ಗಂಟೆಯಿಂದ ಕುತ್ಕೊಂಡು ಕೇಳ್ತಾ ಇದ್ದೀರಿ, ಎಲ್ಲ ಒಂದು ಕ್ಷಣ, ಯಾವುದೋ ಒಂದು ಕ್ಷಣ ಸುತಃ ಕೇಳಿದ್ದರ ಮಾತ್ರದಿಂದ ನಿಮ್ಮ ಮನಸ್ಸು ದೇವರ ಕಡೆ ಹೋದ್ರೆ ಸಾಕಂತೆ. ಒಂದು ಕ್ಷಣ ಹೋದ್ರೆ ಆ ಹೃದಯದಲ್ಲಿ ಬಂದ ಭಗವಂತ ನಿಮ್ಮ 100 ಜನ್ಮಗಳ ಪಾಪವನ್ನು ಒಂದೇ ಕ್ಷಣಕ್ಕೆ ಕತ್ತರಿಸಿ ಹಾಕ್ತಾನೆ. ಪೂಜೆ ಮಾಡೋ ಕಾಲಕ್ಕೆ ಗಂಟುಗಟ್ಟಲೆ ಮಾಡ್ತೀರಿ, ಯಾವಾಗಲೂ ಒಂದು ಕ್ಷಣ ದೇವರ ಕಡೆ ಹೋದ್ರೆ ಸಾಕು. ಮಂಗಳಾರತಿ ಮಾಡುವ ಒಮ್ಮೆ ಆ ಮಂಗಳಮಯವಾದ ಬೆಳಕಿನ ಅಡಿಯಲ್ಲಿ ಭಗವಂತನ ಮುಖವನ್ನು ನೋಡಿ ಸ್ವಾಮಿ ಏನೆಲ್ಲ ಕ್ಷಮಾ ಮಾಡು ಅಂತ ಒಂದು ಕ್ಷಣ ಎಲ್ಲವನ್ನೂ ಅಂದ್ರೆ 100 ಜನ್ಮದ ಪಾಪ ಕಳೆದಾಗ್ತಾನೆ. ಕಂಟಿನ್ಯೂ ಎಲ್ಲ ಗಂಟೆ ದೇವರ ಧ್ಯಾನ ಮಾಡೋದು ಹೋಗ್ತಿದ್ದೆ ನಮಗೆಲ್ಲ ಇಂಥದ್ದು ಭಗವಂತ ಅದನ್ನೇ ಕಡೆ ಹೇಳ್ತಾರೆ. ಶುಕಾಚಾರ್ಯರು ಪರೀಕ್ಷೆಯನ್ನು ಹೇಳ್ತಾರೆ, ಕಲೆ ದೋಷ ನಿಧೇರಾಜನ್ಮಸ್ತಿ ಖೇತೋ ಮಹಾಗುಣ. ಕಲಿಯುಗ ತುಂಬಾ ದೋಷದಿಂದ ಕೂಡಿದ್ದು. ಕಥೆ ಏನ್ ಗೊತ್ತಾ? ಪರೀಕ್ಷಿತನ ಕೈಲಿ 2ನೇ ಸ್ಕಂದದ ಒಳಗೆ 1ನೇ ಸ್ಕಂದದಲ್ಲೇ ಕಲಿ ಸಿಕ್ಕಿದ್ದ. ಹಾಗೆ ಫಿನಿಶ್ ಮಾಡಿಬಿಟ್ಟಿದ್ರೆ ಈ 11 ಸ್ಕಂದ ಬೇಕಾಗೇ ಯಾಕೆ ಮಾಡಲಿಲ್ಲ? ಅಂದ್ರೆ ನೋಡಿ, ಈಗ ಹೇಳ್ತಾರೆ 1ನೇ ಸ್ಕಂದದಲ್ಲಿ ಬರಬಹುದಾದ ಪ್ರಶ್ನೆಗೆ ಉತ್ತರ 12ನೇ ಸ್ಕಂದದಲ್ಲಿ. ಅವನು ಏನಾದ್ರು ಮಾಡಿಬಿಟ್ಟಿದ್ರೆ ನಮ್ಮ ಸಾಧನೆ ಎಲ್ಲ ಬಹಳ ಕಷ್ಟ. ಕಲಿಯುಗದಲ್ಲಿ ಸಾಧನೆ ಭಾರಿ ಸುಲಭ. ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಮರಜೇತೆ. ಕಲಿಯುಗದಲ್ಲಿ ಸಾಯೋ ಕಾಲಕ್ಕೆ ಎಲ್ಲರನ್ನೂ ಮರೆತು ಒಮ್ಮೆ ಕೃಷ್ಣ ಅಂದ್ಬಿಟ್ರೆ ಸಾಕು. ಕೃತಯುಗದಲ್ಲಿ ಮಾಡಿದ ತಪಸ್ಸಿನ ಫಲ, ತ್ರೇತೆಯಲ್ಲಿ ಮಾಡಿದ ಯಜ್ಞದ ಫಲ, ದ್ವಾಪರದ ಪೂಜಾ ಫಲ, ಕಲಿಯುಗದಿ ಕಲೌತ ಧರಿ ಕೀರ್ತನ, ಕಲಿಯುಗದಿ ಗಾಯನದಿ ಕೇಶವ ಎಂದು ಒದರುವ ಬದಲಾಗಿ ವೈಕುಂಠ ಅಂತ ಶ್ರೀಪಾದರಾಜರು ಹೇಳಿದ ಹಾಗೆ ಈ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕಲಿಯುಗ ಮತ್ತು ಈ ಎಲ್ಲ ಯುಗಗಳ ಮಹಿಮೆಯನ್ನು ವರ್ಣನೆ ಮಾಡ್ತಾ, ಆಚಾರ್ಯ ಈ ಹೇಳಿದ್ದೆಲ್ಲ ಯಾವಾಗ ನಡೆಯುತ್ತೆ ಅದು ಡೇ ಟು ಟೈಮ್ ಅಲ್ಲಿ ಹೇಳಕ್ಕಾಗಲ್ಲ. ಒಂದು ಕೆಲವು ಲಕ್ಷಣಗಳನ್ನು ಭಾಗವತ ಹೇಳುತ್ತೆ. ಇದು ಯಾವಾಗ ಆಗುತ್ತೋ ಆಗ ಕಲಿಯುಗ ಮುಳುಗತ್ತೆ ಅಂತ ತಿಳ್ಕೊಳ್ಳಿ. ಮುಗಿತಾ ಬಂತು. ಯಾವುದು? ಪರ್ಜನ್ಯೋ ಶತವರ್ಷಾಣಿ ಭೂಮೌ ರಾಜನ್ನ ವರ್ಷತಿ. ಶುಕಾಚಾರ್ಯರು ಪರೀಕ್ಷಿತರಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು ಗೊತ್ತಾ? ಭಾಗವತ ಇನ್ನೂ ಮುಗುದಿಲ್ಲ. ಪರೀಕ್ಷಿತರಿಗೆ ಹೇಳ್ತಾರೆ, ಹೇ ರಾಜ, ಈ ಭೂಮಿ ಮೇಲೆ ಯಾವತ್ತು ಒಂದು 100 ವರ್ಷ ಮಳೆ ಬರಲ್ಲ. ಆಗ ತಿಳ್ಕೋ ಕಲಿಯುಗ ಮುಳುಗುತ್ತಾ ಬಂತು. ಪರ್ಜನ್ಯ ಶತವರ್ಷಾಣಿ. ಆಚಾರ್ಯ ನಾವು 100 ವರ್ಷ ಇಲ್ಲವಲ್ಲ, ನಾವೇನು ಇರ್ಬೇಕಾಗಿಲ್ಲ. ನಮ್ಮಪ್ಪ ಸಾಹೇಬರು ಹೇಳ್ತಾರೆ, ನಾವು ಹುಡುಗಿದ್ದು ಮಳೆನೇ ನೋಡಿಲ್ವೋ ಅಂದ್ರೆ ನಿಮ್ ಕಥೆ ಮುಗಿತು, ನೀವು ಮಳೆ ನೋಡಲ್ಲ. 100 ವರ್ಷ ಕಾಲ ಮಳೆ ಬರಲಿಲ್ಲ ಅಂತ ವಿಚಾರ ಮಾಡಿ ಒಂದು
2 ವರ್ಷ 1 ವರ್ಷ ವರ್ಷದಲ್ಲಿ ಬರಬೇಕಾದ ಮಳೆ ಬರದೇ ಇದ್ರೆ ಎಷ್ಟು ಹಾಹಾಕಾರ. 100 ವರ್ಷ ಬರದೇ ಇದ್ರೆ ಬೇಡ ಬಿಡಿ ಆಚಾರ್ಯ, ಈಗ ಸಮುದ್ರದ ನೀರನ್ನೇ ಪ್ಯೂರಿಫೈ ಮಾಡಿ ಕುಡ್ಕೋತಾ ಇದೀವಿ, ಮುಂದೆ ಸಮುದ್ರನೇ ವಾಟರ್ ಮಾಡ್ಕೊಳ್ತೀವಿ, ಎಲ್ಲ ಮಾಡ್ಕೊಳ್ಬಹುದು. ಮುಂದೇನಾಗತ್ತೆ ಕೇಳಿ. ತದಾ ನಿರನ್ನೇ ಅಂದ್ರೆ ಮಳೆ ಬಿದ್ರೆ ಅನ್ನ, ಮಳೆ ಇಲ್ಲ ಅಂದ್ರೆ ನೀರನ್ನ, ಅನ್ನವೇ ಇಲ್ಲ. ಮತ್ತೇನ್ ಮಾಡ್ತಾರೆ? ಅನ್ಯೋನ್ಯಂ ಭಕ್ಷ್ಯಮಾಣ ಚುದಿದಾತ, ಒಬ್ಬರನ್ನೊಬ್ರು ಬಡದು ತಿಂತಾರೆ. ಹಸಿವು ಬಾಯಾರಿಕೆ ಏನು ಮಾಡ್ತಾರೆ. ಕಾಲ ಬಲದಿಂದ ಎಲ್ಲ ಒಬ್ರಿಗೊಬ್ರು ತಿಂದು ಯಾರು ಬಲ ಇರ್ತಾರೆ ಅವ್ರು ಬದುಕಿರ್ತಾರೆ, ಬಲ ಇದ್ದೇ ಇದ್ದವ್ರು ಬೇಗ 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 ಹೋಗ್ತಾ ಇರ್ತಾರೆ ಅಷ್ಟೇ. ಆದ್ರೆ ಸಮುದ್ರದ ನೀರು ಕುಡಿಬಹುದಾಗಿ ಸಾಧ್ಯ ಇಲ್ಲ. ಏನಂದ್ರೆ ಆಗ ಸಾಮರ್ಥ್ಯಕೋರಗಿ 12 ಜನ ಸೂರ್ಯರು ಉದಯರಾಗ್ತಾರೆ. ಒಂದು ಸೂರ್ಯ ನೆತ್ತಿ ಮೇಲೆ ಬಂದ್ರೆ ಖಾಲಿ ತಲೆಯವ್ರದ್ದು ಪರಿಸ್ಥಿತಿ ಗೊತ್ತಿರುತ್ತೆ. ಇನ್ನ ನೀವೆಲ್ಲ ಈಗೆಲ್ಲ ಬೇರೆ ಬೇರೆ ಕಡೆ ಬಿಸಿಲು ಕೇಳಿದ್ರೆ ಭಯ ಆಗುತ್ತೆ. ಒಂದು ಸೂರ್ಯಕ್ಕೆ ಇಷ್ಟು ಹೆದರೋದಾದ್ರೆ 12 ಸೂರ್ಯ ಅವ್ರು ಯಾಕೆ ಬರ್ತಾರೆ ಅಂದ್ರೆ ಸಮುದ್ರದ ಎಲ್ಲ ನೀರನ್ನು ಆವಿ ಮಾಡ್ತಾನೆ. ರಶ್ಮಿಭಿ ಪಿಬತೆ ಗೋರೈ ಸರ್ವಂ ನೈವ ವಿಮುಚ್ಯತಿ. ತನ್ನ ಸಾವಿರ ಕಿರಣಗಳಿಂದ ಸಮುದ್ರದ ಎಲ್ಲ ನೀರನ್ನು ಕುಡಿದು ಕೂತ್ಬಿಡ್ತಾನೆ. ಅಷ್ಟೇ ಇಷ್ಟಿಗೆ ಮುಗಿಯಂತ ಆಚಾರ ಇಲ್ಲ, ಇನ್ನೂ ಒಂಚೂರು ಇದೆಯಂತೆ. ಇನ್ನೇನಂದ್ರೆ ಕೆಳಗೊಂದು ಅಗ್ನಿ ಇದೆಯಂತೆ. ಆ ಅಗ್ನಿ ಅಂದ್ರೆ ಬೇರೆ ಯಾವುದಲ್ಲ, ಈ ಭೂಮಿಯನ್ನ ಹೊತ್ತವರು ಶೇಷದೇವರು, ಅವರ ಬಾಯಿಯಿಂದ ಬರುವಂತ ಅಗ್ನಿ. ಆ ಅಗ್ನಿ ಅದು ಭೂಮಿ ಕಡೆ ಬರುತ್ತೆ. ಅಂದ್ರೆ ಕೆಳಗಿಂದ ಒಂದು ಅಗ್ನಿ, ಮೇಲಿಂದ ಅಗ್ನಿ, ಮಧ್ಯದಲ್ಲಿ ಭೂಮಿ. ನೀರಿಲ್ಲ, ಹೇಗಿರ್ಬೇಕು ವಿಚಾರ ಮಾಡಿ. ದಹತ್ತೆಲ್ಲವೇ ಗೊತ್ತಾ ಶೂನ್ಯ. ಅಷ್ಟೇ ಅಲ್ಲ, ಈ ಎರಡು ಕಡೆಯಿಂದ ಬೆಂಕಿ ಬಂದಾಗ ಸ್ವಲ್ಪ ಕಟ್ಟಿಗೆ ಹಸಿ ಇದ್ರೆ ಹೊತ್ಕೊಳ್ಳೋದು. ಬಿಸಿ ಆದ ಗಾಳಿ ಬೀಸುತ್ತದೆ. ಗಾಳಿ ಬಿಸಿ, ಸೂರ್ಯ ಬಿಸಿ, ಭೂಮಿ ಬಿಸಿ. ಇನ್ ಮಧ್ಯದಲ್ಲಿ ನೀವೆಷ್ಟು ಬಿಸಿ ನೋಡಿ. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಾದ ಮೇಲೆ ಮತ್ತೆ ತಥೋ ಮೇಘ ಕುಲಾನ್ಯಾಂಗ ಚಿತ್ರವರ್ಣಾನ್ಯೇಕಷ ಶತವರ್ಷಾಣಿ ವರ್ಷಂತಿ ನಂದಂತಿ ರವಸಸ್ವರೈ. 100 ವರ್ಷ ಮಳೆ ಬರುತ್ತೆ. ಮೊದಲು ಬರಲ್ಲ, ಆಮೇಲೆ ಬರುತ್ತೆ. ಹ್ಯಾಕ್ ಬರುತ್ತೆ? ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಲ್ಲರಿ ಎಲ್ಲಾ ಕಡೆ ಒಂದೇ ರೀತಿ ಮಳೆ. ಹೇಗಿರುತ್ತೆ ಅಂದ್ರೆ ಕುಂಭದ್ರೋಣ ಅಂತ. ಅದು ಒಂದು ಮಳೆ ಹನಿ ಆನೆ ಸೊಳ್ಳು ಸೈಜ್ ಇರುತ್ತೆ. ನೀವು ನೋಡಿ, ಮಳೆ ಎಲ್ಲ ನಿಂತ ಮೇಲೆ ಗಿಡದ ಕೆಳಗೆ ನಿಂತ್ಕೊಳ್ಳಿ. ಅದು ತೊಟ್ಟಿಕ್ಕತ್ತೆ. ಅದೇ ದೊಡ್ಡಪ್ಪ ಸೈಜ್ ಇರಲ್ಲ, ಒಂದಿಷ್ಟೇ. ಆ ತೊಟ್ಟಿಕ್ಕಿದ್ರೆ ಹೇಗಾಗುತ್ತೆ. ಇನ್ನು ಆನೆ ಸೈಜ್ ಮೇಲಿನ ತಲೆ ಮೇಲೆ ಬಿದ್ದರೆ ಕಥೆ ಏನಾಗಬೇಕು, ಇಂದಿರಾರವೂ ಇಲ್ಲ. ಆ ಥರ 100 ವರ್ಷ ಮಳೆ ಬೀಳುತ್ತೆ. ಎಲ್ಲ ಕಡೆ ಅಪಾಂ ರಸಮತೋ ತೇಜ, ಒಂದರಲ್ಲಿ ಒಂದು ಲೀನ. ಅದು ಹೇಗೆ ಪೃಥ್ವಿಯ ಅಗ್ನೇರಾಮ ಆಪ ಪೃಥ್ವಿಯ ಔಷಧಯ ಅಂತೆಲ್ಲ ಹೇಳಿದೆ. ಅದು ರಿವರ್ಸ್ ಪ್ರೋಸೆಸ್ ಅಲ್ಲಿ ಒಂದರಲ್ಲಿ ಒಂದು ನುಗ್ಕೊಂಡು ಹೋಗುತ್ತೆ. ಹೀಗೆಲ್ಲ ಆದ್ಮೇಲೆ ಪ್ರಳಯ ಆಗ್ತಕ್ಕಂಥದ್ದು. ಇದು ಅವಾಂತರ ಪ್ರಳಯಗಳಲ್ಲಿ ಮಹಾಪ್ರಳಯ, ಅವಾಂತರ ಪ್ರಳಯ ಹೀಗೆಲ್ಲ ಇರ್ತಕ್ಕಂಥ. ಇದು ಭೂಮಿ ಮಾತ್ರ ನೀರಿನಲ್ಲಿ ಆವೃತ ಆಗುತ್ತೆ. ಮೇಲಿನ ಲೋಕಗಳಿಗೆ ನೋ ಪ್ರಾಬ್ಲಮ್. ಸತ್ಯಲೋಕ ಮುಳುಗಿದ್ರೆ ಅದು ಮಹಾಪ್ರಳಯ. ಸತ್ಯಲೋಕದವರಿಗೆ ಏನಿಲ್ಲ, ದೇವತೆಗಳಿಗೆ ಏನಿಲ್ಲ. ಅದರಿಂದ ಭೂಮಿ ಮಾತ್ರ ನೀರಲ್ಲಿ ಮುಳುಗತಕ್ಕಂಥದ್ದು ಅಂತ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಮುಂದೇನು ಶುಕಾಚಾರ್ಯರು ಹೇಳಿಲ್ಲ. ಅಂದ್ರೆ ಭೂಮಿನೇ ಮುಗಿದ ಮೇಲೆ ಹೇಳಲಿಕ್ಕೆ ಸ್ಟೇಜ್ ಇದ್ರೆ ಆಚಾರ ಪುರಾಣ, ಯಾರೋ ಚಮಕನ ಮೇಲೆ ಹೇಳ್ಕೊಡೋದು, ಮೈ ಕೆತ್ಕೊಂಡೋದು ಆಚಾರ ಮಾಡಿ ಹೇಳ್ಕೊಡೋದು ಏನು. ಹಾಗಾಗಿ ಭೂಮಿದೇ ಮುಗಿದು ಕತೆ ಅಂದ್ರೆ ಏನೋ ಪುರಾಣ ಕ್ಲೋಸ್. ಪರೀಕ್ಷಿತ ಅವನು ಮತ್ತೆ ಏನು ಹೇಳಿ ಕೇಳಲಿಲ್ಲ. ಯಜ್ಞಿತ ಕೈ ಬಿಟ್ಟಿದ್ದಾನೆ. ಸಿದ್ಧೋಸ್ಮಿ ಅನುಗ್ರಹಿತೋಸ್ಮಿ ಭಗವತ ಕರುಣಾತ್ಮ. ನಿಮ್ಮಂತ ಕರುಣೆ ಇರುವ ಸಜ್ಜನರಿಂದಾಗಿ ನಾನು ಸಿದ್ಧನಾದೆ. ಏನನ್ನ ಜೀವನದಲ್ಲಿ ಪಡಿಬೇಕೋ ಅದನ್ನ ಪಡೆದಾಯಿತು. ಅನುಗ್ರಹಿತೋಸ್ಮಿ, ನಿಮ್ಮ ಅನುಗ್ರಹದಿಂದ ನಾನು ಪಡೆದೆ. ಏನು ಸಾವಿಗೆ ಹೆದರಬಾರ್ದು. ಸಾವು ಬಂದಾಗ ಏನ್ ಮಾಡಬೇಕು ಏನು ತಿಳಿದಾಯ್ತು. ನಿಮ್ಮಿಂದ ನನಗೆ ಬಹಳ ಅನುಗ್ರಹ ಆಯಿತು. ನಾ ಅತ್ಯದ್ಭುತ
ಕಲಿತ್ರೆ ಜಗತ್ತಿನ ಎಲ್ಲ ಋಷಿಗಳು ಅವನ ಸುತ್ತ ಕೂತ್ಬಿಟ್ಟಿದ್ದಾರೆ. ಅವ್ರು ಯಾರು ತಾಂಬೂಲ ತಗೊಂಡು ಹೋಗಿ ಬಂದವರೇ ಅಲ್ಲ ರೀ, ದಕ್ಷಿಣ ಇಸ್ಕೊಳಕ್ ಬಂದವರೇ ಅಲ್ಲ ರೀ. ಬರುವಾಗ ಒಬ್ರು ಬ್ಯಾಗ್ ಹಿಡ್ಕೊಂಡೇ ಬಂದಿಲ್ಲ. ನಾವೆಲ್ಲ ಬರೀ ಬ್ಯಾಗ್ ಹಿಡ್ಕೊಂಡು ಬರೋದ್ರೆ ಅಲ್ವಾ? ಅವರು ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾರೆ. ಪರೀಕ್ಷಿತ ಅವರಿಗೆ ಹೇಳಿದ್ದ, ನಾನು ಬದುಕಿರೋವರೆಗೂ ನೀವು ಎಲ್ಲೂ ಹೋಗ್ಕೊಡುದು, ನಾನು ಸಾಯುವ ಕಾಲದಲ್ಲಿ ನೀವೆಲ್ಲ ನನ್ನ ಎದುರಿಗಿರ್ಬೇಕು. ಅಲ್ಲಪ್ಪ ನೀನು ಸಾಯೋದ ಅಲ್ಲ, ನೀವು ನೋಡೋದಕ್ಕಲ್ಲ, ನೀವು ಮಂತ್ರ ಪಾರಾಯಣ ಮಾಡ್ತಾ ಇರ್ಬೇಕು. ನಿಮ್ಮ ಮಂತ್ರ ವೇದಘೋಷ ಶ್ರವಣ ಮಾಡ್ತಾ ನನ್ನ ಪ್ರಾಣವಾಯು. ಎಂಥ ಪುಣ್ಯಾತ್ಮಿ ನಾವು! ಯಾವ ಪಾಪದ ಸಂಕೇತ ಎಲ್ಲಿ ಸಾಯ್ತಿರೋ ಏನ್ ಕಥೆಯೋ ಇದ್ರೆ ಹರಿ ಭಜನೆ ಮಾಡೋ ನಿರಂತರ. ಅವನ ಪ್ರಾರ್ಥನೆಗೆ ಹೋಗ್ಬಿಟ್ಟಂತ ಎಲ್ಲ ಹರಿದಾಸರು, ಚವನ, ವಸಿಷ್ಠರು, ಶರದ್ವಾನ್, ಮೇಧಾತಿಥಿ, ದೇವರ ದೇವನಾಥು, ಅಟ್ಟಿಶೇಣ, ವಸಿಷ್ಠರು, ಜಾಮದಗ್ನಿಗಳು, ಜಾಜರಿ, ಜನ್ಮುಖ್ಯ, ಸರ್ವೇಪ್ಯಮಿ. ಆಗಿನ ಕಾಲದ ಎಲ್ಲ ರಾಜರ್ಷಿಗಳು, ದೇವರ್ಷಿಗಳು, ಮಹರ್ಷಿಗಳು, ಅವರವ್ರ ಹೆಂಡತಿಗಳು, ಅವರವ್ರ ಮಕ್ಕಳು, ಶಿಷ್ಯರು, ಅವರ ಅಗ್ನಿಕುಂಡದ ಸಮೇತ ಬಂದ್ಬಿಟ್ಟಿದ್ದಾರೆ. ಅವ್ರು ಬರುವಾಗಲೇ ಗೊತ್ತು 7 ದಿವಸ ಎಲ್ಲೂ ಹೋಗಂಗಿಲ್ಲ ಅಂತ ಹೇಳಿ. 7 ದಿನ ನೋಡಿ, ಈ ಪರೀಕ್ಷಿತ ಒಬ್ಬ ಉಪವಾಸ ಇದ್ದದ್ದಲ್ಲ, ಯಾರು ಎದ್ದ ಊಟ ಮಾಡಿದ್ರು ಅಂತ ಕಥೆಯೇ ಇಲ್ಲ. ಎಲ್ಲರೂ ಹಾಗೆ ಕೂತ್ ಕೇಳ್ತಾರೆ ಅಂತ ಯೋಗ್ಯತೆ ಅವನಂತಾನೆ. ಬರಲಿ, ಯಾವ ಹಾವು ಬರುತ್ತೋ ಬರಲಿ, ಯಾವ ಕಚ್ಚತ್ತೋ ಕಚ್ಚಲಿ. ನನ್ನ ಎಲ್ಲ ಅಜ್ಞಾನವನ್ನು ಕೂಡ ನಿಮ್ಮ ಜ್ಞಾನದಿಂದ ಹೋಗಲಾಡಿಸಿದ್ದೀನಿ. ಭಗವತ ದರ್ಶಿತಂ ಕ್ಷೇಮಂ ಪರಂ ಭಗವತ ಪದಂ. ಭಗವಂತನ ಪರಮಾತ್ಮನ ಪಾದ ಹೊಂದಲಿಕ್ಕೆ ಬೇಕಾದಂತ ತತ್ವಜ್ಞಾನವನ್ನ, ವಿಶೇಷವಾದ ಸಾಮಾನ್ಯ ಜ್ಞಾನ, ಇಲ್ಲಿ ಜ್ಞಾನಂ ವಿಜ್ಞಾನಂ ಅಂತ. ಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ, ವಿಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನದಲ್ಲಿ ತಿಳ್ಕೊಳ್ಬೇಕಾದ ವಿಶೇಷತೆ, ಅದನ್ನು ಹೇಳಿದ್ದೀರಿ. ನಿಮ್ಮಿಂದ ನಾನು ಉದ್ಧತನಾದೆ ಎಂದಾಗ ಶುಕಾಚಾರ್ಯರು ಕೇಳ್ತಾರೆ, ಅಪ್ಪ ಇನ್ನೇನಾದ್ರು ಕೇಳಲಿಕ್ಕಿದೆಯಾ? ಇನ್ನೇನಾದ್ರು ಕೇಳೋದಿದ್ರೆ ಕೇಳಿ. ಯಾಕಂದ್ರೆ ಆ ಕೇಳೋಕ್ಕೂ ಅರ್ಜೆಂಟ್ ಇಲ್ಲ, ಹೇಳೋಕ್ಕೂ ಅರ್ಜೆಂಟ್ ಇಲ್ಲ. ನಾವಿಬ್ಬರದು ಅರ್ಜೆಂಟ್. ಯಾವಾಗ ಮುಗಿಸ್ತೀವಿ ಅಂದ್ರೆ ನನಗೂ ಕಾಯ್ತಾ ಇಲ್ಲ. ಹಾಗಾಗಿ ಇಲ್ಲೇ ಇಲ್ಲ. ಶುಕಾಚಾರ್ಯ ಕೇಳಿದ್ರು, ಅಪ್ಪ ಇನ್ನೇನಾದ್ರು ಕೇಳಲಿಕ್ಕಿದೆಯಾ ಪ್ರಶ್ನೆ. ಆಗ ಸುತಾಚಾರ್ಯರು ಹೇಳ್ತಾ ಇದ್ದಾರೆ, ಪರೀಕ್ಷಿತ ಮಹಾರಾಜ ಅಂದ, ನಾನಿನ್ನು ಮಾತಾಡೋದು ಬಿಡ್ತೇನೆ, ಮೌನವನ್ನ ಧಾರಣೆ ಮಾಡ್ತೀನಿ. ತಿಳಿದವರು ಮಾತಾಡೋದು ತಿಳಿಯಕ್ಕೆ ಸಾಧ್ಯ. ತಿಳಿದ ಮೇಲೆ ಏನ್ ಮಾಡ್ಬೇಕಂದ್ರೆ ಮಾತಾಡೋದು ಬಿಡ್ಬೇಕಂತ ತಿಳಿದ ಮಾತಾಡೋದು ಬಿಟ್ಬಿಟ್ಟ. ಅವನು ಹೇಳ್ತಾ ಇದ್ದಾನೆ, ನಾನಿನ್ನ ದೇವರ ಧ್ಯಾನಕ್ಕೆ ಕೂತ್ಕೊಳ್ತೇನೆ. ನಾನು ನಿಮ್ ಜೊತೆ ಮಾತಾಡ್ತಾ ಎಚ್ಚರದಲ್ಲಿದ್ದರೆ ತಕ್ಷಣ ಬರ್ಲಿಕ್ಕೆ ಆಗೋದೇ. ಅದರಿಂದ ನಾನು ಕಣ್ಣು ಮುಚ್ಚಿ ಕೊಡ್ತೀನಿ ಅಂತ. ಹಂತು ಕಾಮಂ ಧೃಪಂ ಗಚ್ಚಂ ದದರ್ಶ ಪ್ರತಿಕಾಶ್ಯಪಂ. ಸೂರ್ಯಾಸ್ತಮಾನ ಆಗ್ಲಿಕ್ಕೆ ಬಂತು. ಬ್ರಾಹ್ಮಣರ ಶಾಪ, ತಕ್ಷಕ ಹರಿಬರಿಲಿ ಬರ್ತಾ ಇದ್ದಾರೆ ಪರೀಕ್ಷಿತ ಕಡಿಬೇಕು ಅಂತ. ಬರುವಾಗ ದಾರಿ ಒಬ್ಬ ಬ್ರಾಹ್ಮಣರು ಸಿಕ್ಕು. ತಕ್ಷಕ ಅವನು ಬ್ರಾಹ್ಮಣ ವೇಷದಲ್ಲಿ ಬರ್ತಿದ್ದ. ಇಬ್ರು ಬ್ರಾಹ್ಮಣರು ಸೇರಿದ್ರು, ಪರಸ್ಪರ ಮಾತಾಡಿ ತಕ್ಷಕ್ಕೆ ಕೇಳಿದ, ನೀವ್ಯಾರು ಅಂತ. ನನ್ನ ಹೆಸರು ಕಶ್ಯಪ ಗೋತ್ರದ ಬ್ರಾಹ್ಮಣ. ಎಲ್ಲಿಗೆ ಹೊರಟ್ರಿ ಅಂತ. ಅದೇನೋ ತಕ್ಷಕ ಅಂತೆ, ಅವನು ನಮ್ಮ ರಾಜನ್ ಕಡಿತಾನಂತೆ, ನಾನು ಔಷಧಿ ಕೊಡಕ್ಕೆ ಹೋಗ್ತಾ ಇದ್ದೀನಿ ಅಂತ. ಇನ್ನೇನೋ ಬೇರೆ ಇದೆಯಾ ಔಷಧಿ ಕೊಡ್ಲಿಕ್ಕೆ? ಅದ ತಕ್ಷಕ ಅಂದ್ರೆ ಹಾಡಿನ ಕೆರೆ ಹಾವು ಅನ್ಕೊಂಡ್ಯಾ? ತಕ್ಷಕ ಅಂದ್ರೆ ನಾನೇ ಅಂತ ಹೇಳಿ ತನ್ನ ವಿರಾಟ್ ರೂಪವನ್ನು ತೋರಿಸ್ಬಿಡಿ. ತಕ್ಷಕ ಹಾವುಗಳಲ್ಲೇ ಸ್ಪೆಷಲ್. ಅದಕ್ಕೆ ಶೃಂಗಿ ಶಾಪ ಕೊಡುವಾಗ ಅನಂತ ವಾಸುಕಿ ಯಾರ ಹೆಸರು ಹೇಳಿದೆ? ತಕ್ಷಕ ಹೇಳಿದ. ಯಾಕೆಂದ್ರೆ ಈ ತಕ್ಷಕ ಹಾವುಗಳ ಮಧ್ಯದಲ್ಲಿ ಅಮೃತ ಕುದವ ಇನ್ನೊಬ್ಬರೇ. ಹಾಗಾಗಿ ನೋಡ, ಆ ಪುಟ್ಟ ಹುಡುಗಂಗ ಅದೆಲ್ಲ ನೆನಪಿಟ್ಕೊಂಡು ಶಾಪ ಕೊಡ್ಬೇಕಾದ್ರೆ ಅಲ್ವಾ? ನಮ್ಗೆ 108 ಆವಲೆ ಯಾವ್ದೋ ಒಂದು ಹೆಸರು ಹೇಳಿದ್ದು ಯಾವ್ದೋ ಹೇಳ್ತೀವಿ. ಅವನು ಅದನ್ನೇ ಹೇಳ್ದ. ಅದಕ್ಕೆ ಅವನಂದ ತಕ್ಷಕ ಅಂದ್ರೆ ನಾನೇ, ನಾನು ಕಡಿದ್ರೆ ಔಷಧಿ ಕೊಡೋದಿನ ತಿಳಿದೀಯಾ? ನೋಡಿ ಕಡಿತೀನಿ. ಕಡಿಯಿಂದ ಈ ಬ್ರಾಹ್ಮಣ ಅಂದ, ಅದೇನು ಕಡಿತೇವೆ ಕೊಡೋದು ಅಂತಂದ್ರೆ ಒಂದು ದೊಡ್ಡ ವೃಕ್ಷ ಐತ್ರಿ. ಇದು ಮಹಾಭಾರತದ ಕಥೆ. ಆ ವೃಕ್ಷವನ್ನ ಒಮ್ಮೆ ಉತ್ಕಾರ ಮಾಡಿದ ದೊಡ್ಡ ವೃಕ್ಷ ಇಡೀ ಬೂದಿ ಆಯ್ತು. ಗಹಗಹಿಸಿ ಹಿಮ ಅಂದ. ಬ್ರಾಹ್ಮಣ ಅಂದ, ಈ ಮಧ್ಯಂತರ ನನ್ನ ಈಗ ತೋರಿಸ್ತೀನಿ ಇಲ್ಲ. ಅವ್ನು ಏನಿಲ್ಲ, ಕೈಯಲ್ಲಿ ನೀರಿ ತಕ್ಕೊಂಡ, ಏನ್ ಮಂತ್ರ ಹೇಳಿದ್ನು, ಏನ್ ಕಥೆಯೋ ತಗೊಂಡು ಪ್ರೋಕ್ಷಣೆ ಮಾಡಿದರೆ ಆ ಗಿಡ ಮೊದಲಿಗಿಂತ ಫಸ್ಟ್ ಕ್ಲಾಸ್ ಆಗ್ಬಿಡ್ತು. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲ. ಎಂತ ಅದ್ಭುತ! ತಮ್ಮ ದರ್ಪ
ಇವ್ನು ಏನ್ ಮಾಡ್ಬೇಕು ಅಂದ್ರೆ, ಅಲ್ಲ ನೀವು ಅಲ್ಲಿಗೆ ಏನ್ ಮಾಡ್ತೀರಿ, ರಾಜನ ಉಳಿಸ್ತೀರಿ, ಏನ್ ಮಾಡ್ತೀರಿ, ನಮ್ಮ ದಕ್ಷಿಣೆ 2 ಶಾಲೆ ಎಲ್ಲ ಕೊಡ್ತಾರೆ, ದಕ್ಷಿಣೆ 10 ಟೈಮ್ ಜಾಸ್ತಿ ಕೊಡ್ತೀನಿ ಇಲ್ಲ, ಈ ಕಡೆ ಹೋಗ್ತೀನಿ ಕೊಡು ಅಂತ ಬ್ರಾಹ್ಮಣ ಅದಕ್ಕೆ ತಗೊಂಡ ಆ ಕಡೆ ತಿರುಗಿ ಇಂದಿರಾ ಗೋವಿಂದ. ಅವತ್ತಿಂದ ಈ ಬ್ರಾಹ್ಮಣನೆಲ್ಲ ಬಯಸು ದುಡ್ಡು ಕೊಟ್ಟರೆ ಆಗತ್ತೆ. ಭಾಗವತ ಕಥೆಯನ್ನ ಮುಂದುವರಿಸಿ ಹೇಳುತ್ತೆ, ಹಾಗಲ್ಲ ಕಥೆ. ಮುಂದೆ ತನ್ನ ತಂದೆ ಸತ್ತ ಸುದ್ದಿಯನ್ನ ಜನಮೇಜಯ ಕೇಳಿ ಸರ್ಪಯಾಗದ ಸಂದರ್ಭದಲ್ಲಿ ಎಲ್ಲ ಹಾವುಗಳನ್ನು ಅಗ್ನಿಕುಂಡಕ್ಕೆ ಹಾಕ್ತಾ ಇದ್ದಾರೆ. ತಕ್ಷಕನ್ನ ಮಂತ್ರಪೂತವಾಗಿ ಕರೆದ್ರೆ ಬರಲೇ ಇಲ್ಲ. ಆ ತಕ್ಷಕ ಏನ್ ಮಾಡ್ದ, ಇಂದ್ರನ ಸಿಂಹಾಸನವನ್ನು ಸುತ್ತಿ ನಿಂತ. ಜನಮೇಜಯ ಕೇಳಿದ, ಏನಾಚಾರ್ಯ ಎಲ್ಲ ಮಂತ್ರ ಓಕೆ, ಮುಖ್ಯವಾದ ಮಂತ್ರ ಬರ್ತಾ ಇಲ್ಲ, ಯಾಕೆ? ಯಾವುದು? ನಾವು ತಕ್ಷಕ ಸಾಯಿ ಅಂತ ಹೋಮ ಮಾಡಿದ್ವಿ. ನೀವು ಉಳಿದ ಸಣ್ಣ ಪುಟ್ಟ ಚಿಲ್ಲರೆ ಬಂದ್ರ ಅವುಗಳೆಲ್ಲ ಹೋಗಕ್ಕಾಗ್ತದೆ. ನಿಜವಾದ ತಕ್ಷಕ ಬರ್ತಿಲ್ವಲ್ಲ, ಯಾಕೆ? ಆಚಾರ್ಯ ಹೀಗೆ ಕಣ್ಣು ಮುಚ್ಚಿದ್ರು. ಅವ್ರು ಕಣ್ಣು ಮುಚ್ಚಿದ್ರೆ ಸಾಕು, ಫೇಸ್ ಕೂತ್ಕೊಳ್ಳಿ. ನಾನು ಕಣ್ಣು ಮುಚ್ಚಿದ್ರೆ ಫೇಸ್ ಕೂತ್ಕೊಳ್ಳಿ, ಕಣ್ಣು ಮುಚ್ಚಿದ್ರೆ ಎಲ್ಲ ಫೇಸ್ ಕಾಣುತ್ತೆ. ಅವರಂದ್ರು ಇಂದ್ರನ ಹತ್ರ ಇದ್ದಾನೆ, ಅದಕ್ಕೆ ಬರ್ತಾ ಇದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಇಂದ್ರನ್ ಸಮೇತ ಒಳಗೆ ಹಾಕ್ಬಿಡಿ ಅಂತ ನೋಡಿ. ಆಚಾರ್ಯರು ನೋಡ್ರಿ ಅದೇ ಮಂತ್ರ ಯೋಜನೆ ಮಾಡಿಬಿಟ್ಟವರು. ಆಚಾರ ಅಂದ್ರೇನು, ಮಂತ್ರ ಅಂದ್ರೇನು, ಸೇಂದ್ರ ಯದಕ್ಷಕಾಯ ಸ್ವಾಹ ಅಂದ್ಬಿಟ್ರು. ಇಂದ್ರದೇವರು ಸಿಂಹಾಸನ ಶೇಖ್ ಅಬ್ದುಲ್ಲಾ ಕಡ 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 ಬಂತು. ಇಂದ್ರದೇವರು ಪಕ್ಕಕ್ಕೆ ತಳ್ಬಿಟ್ರ, ನೀನೊಂದು ನಿನ್ನ ಹಣೆ ಬರ ನಾನು ಬಿಟ್ಬಿಡು ಅಂತ. ತಕ್ಷಕ ದಡ ದಡ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆಸ್ತಿಕ ಋಷಿಗಳು ಒಂದು, ಇದು ಮಹಾಭಾರತದಲ್ಲಿ ಆಸ್ತಿಕರು ಅಂತ ಹೇಳ್ತಾ ಇದ್ದಾರೆ, ಭಾಗವತದಲ್ಲಿ ಮಾತ್ರ ವ್ಯತ್ಯಾಸ ಹೇಳುತ್ತೆ. ಒಟ್ಟು ಸರ್ಪಯಾಗವನ್ನು ನಿಲ್ಲಿಸಿದ ಕಾರಣ ಈ ತಕ್ಷಕ ಮುಂದೆ ಪರೀಕ್ಷಿತನನ್ನ ಕಳೆದಿದ್ದಾನೆ. ಯಾಕಂದ್ರೆ ಅದು ಇಚ್ಛೆ, ಭಗವಂತನ ಇಚ್ಛೆಗೆ ಅನುಗುಣವಾಗಿ ಅವನ ಆಯುಷ್ಯ ಮುಗಿದಿತ್ತು. ಇದನ್ನು ತಿಳಿದು ಬ್ರಾಹ್ಮಣ ಹೋಗಿದ್ದೇನೆ, ದುಡ್ಡಿನ ಆಸೆಗೆ ಹೋದ ಅಂತ ತಿಳ್ಕೊಳ್ಬಾರ್ದು. ತಕ್ಷಕ ಎಂತವ? ತಕ್ಷಕ ಅವನ ಸಾವಿಗೆ ಇವನು ಕಾರಣ ಅಲ್ಲ. ಈ ಕಥೆಯೊಳಗೆ ನಮಗೊಂದು ಕಥೆ ಇದೆ. ಯಾರ ಸಾವಿಗೆ ಯಾರು ಕಾರಣರ? ಜೀವನದಲ್ಲಿ ನಡೆಯುವ ಯಾವ ಘಟನೆಗೂ ಯಾರು ಕಾರಣ? ಕೆಲವರು ಸುಮ್ಮನೆ ಅಂತಿರ್ತಾರೆ, ನಾವು ಸತ್ರು ಅವ್ನು ಮರೆಯಲ್ಲಗೆ ಅಂತಿರ್ತಾರೆ. ಅಲ್ಲ ಏನ್ ಮಾಡಿದ, ನಮ್ಮ ಮನೇಲಿ ಒಂದು ಸೇರು ಇದು ಸಕ್ಕರೆ ಇಸ್ಕೊಂಡು ಅವತ್ತಿಂದ ಕೊಡ್ರಿ, ಒಂದು ಸೇರು ಸಕ್ಕರೆಗೋಸ್ಕರ ಅವ್ನು ಮರೆಯೋದಿಲ್ವೇ? ನಾನು ಸತ್ರು ಅವ್ರ ಮನೆ ಅಲ್ಲ ಅನ್ಬಾರ್ದು. ನೀವು ಯಾವುದೋ ಜನ್ಮದಲ್ಲಿ ಇಸ್ಕೊಂಡಿದ್ರಿ, ದೇವರಕ್ಕೆ ನಿಮ್ಮ ಪಕ್ಕದ ಮನೆಯಲ್ಲಿ ಅವ್ರು ನಡೆಸಿ ಒಂದು ಸೇರು ಸಕ್ಕರೆ ಆಗೋದು ನಿಮ್ಮ ಪಕ್ಕದಲ್ಲಿ ಇಟ್ಟು ಮತ್ತೆ ಅವ್ರು ಟ್ರಾನ್ಸ್ಫರ್ ಮಾಡಿ ಬೇರೆ ಕಳಿಸ್ಕೊಡ್ತಾರೆ. ಅದರಿಂದ ಜೀವನದಲ್ಲಿ ನಡೆಯುವ ಘಟನೆಯ ಹಿನ್ನೆಲೆಯಲ್ಲಿ ಜನ್ಮಾಂತರದ ಪ್ರಾರಬ್ಧ ಕರ್ಮ ಇದೆ ಅಂತ ತಿಳ್ಕೊಳ್ಬೇಕೆ ವಿನ ಅವ್ರು ಮಾಡಿದ್ರು ಇವರು ಮಾಡಿದ್ರು ಹಿಂದೆ ಇದು ನಮ್ಮ ಅಪ್ಪ ಬದುಕಿರ್ತಿದ್ದ, ಇದೆಲ್ಲ ತಪ್ಪಪ್ಪ ಅಂತ ಹೇಳಿ ಅಂದಿದ್ದಾರೆ. ಯಾವಾಗ ಈ ತಕ್ಷಕ ಬಂದ, ಈ ಪರೀಕ್ಷಿತ ಮಹಾರಾಜ ಧ್ಯಾನಕ್ಕೆ ಕೂತಿದ್ದಾನೆ. ಅವನಿಗೆ ಯಾರೋ ಋಷಿಗಳು ಬಂದು ಹಣ್ಣು ಕೊಟ್ಟಿದ್ದಾರೆ. ಹಣ್ಣನ್ನ ನೋಡ್ತಾ ಅವನು ಅನ್ಕೊಂಡಂತೆ, ಅಯ್ಯೋ ಅಯ್ಯೋ ಸೂರ್ಯ ಅಸ್ತಮಾನ ಆಯ್ತು, ಇನ್ನೂ ತಕ್ಷಕ ಬರಲಿಲ್ವೇ? ನಾನು ಭಾಗವತ ಕೇಳಿದ ಪುಣ್ಯ ಅಂತ ಏನಾದ್ರೂ ಇದ್ರೆ, ನಾನು ಬ್ರಾಹ್ಮಣರ ಸತ್ಕಾರ ಮಾಡಿದ ಪುಣ್ಯ ಅಂತಿದ್ರೆ, ನನ್ನ ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಆಡಿದ ಮಾತು ಸುಳ್ಳಾಗಬಾರದು. ದೇವರೇ, ಆ ಬ್ರಾಹ್ಮಣನ ಮಾತನ್ನ ಸತ್ಯ ಮಾಡುದು, ತಕ್ಷಕ ಬಂದು ನನ್ನ ಕಡಿ ಅಂತ ಅವನ್ನ ಸ್ವಾಗತ ಮಾಡಿದ ಮಹಾನುಭಾವ ಪರೀಕ್ಷಿತ ಮಹಾರಾಜ. ಮೊದಲು ಹೆದರಿದ, ಬೆದರಿದ, ಭಾಗವತ ಕೇಳಿದ, ಭಯ ಬಿಟ್ಟ, ಸಾಮಾನ್ಯ ಸ್ವಾಗತ ಮಾಡಿದ್ದಾನೆ. ಇದು ಭಾಗವತದ ಪರಿಣಾಮ. ಹೀಗಾಗಿ ಬರಲಿ ತಂದ ಕೈಯಲ್ಲಿ ಒಂದು ಹಣ್ಣು, ಹಣ್ಣಲ್ಲಿ ಹುಳ, ಹುಳವನ್ನ ನೋಡ್ತಾ ಕೈಯಲ್ಲಿ ಹಣ್ಣು ಹಿಡಿದ ಪರೀಕ್ಷಿತ ಅಂದ, ಇದೇ ಆಗಬಾರ್ದ ತಕ್ಷಕ ಅಂದ. ಹಾಗೇ ಬಿಡ್ತೀವಿ, ಅವನು ಕುತ್ತಿಗೆ ಸುತ್ತೇ ಬಿಡ್ತೀವಿ. ಇನ್ನೇನು ಕುಟುಕಬೇಕು? ಕುಟುಕುವ ಕಾಲದಲ್ಲಿ ಅವನಿಗೆ ಭಯ ಬಿಟ್ಟಿದ್ದಾನೆ. ಅಭಯ ಕೊಡುವ ಪರಮಾತ್ಮನನ್ನ ಹೃದಯದಲ್ಲಿ ಇಟ್ಟಿದ್ದಾನೆ. ದೇಹಾಭಿಮಾನ ದೂರ ಮಾಡಿ ತನ್ನ ಪ್ರಾಣವನ್ನು ತಾನೇ ತ್ಯಾಗ ಮಾಡುವ ಸಂದರ್ಭದಲ್ಲಿ ತನ್ನ ದೇಹವನ್ನ ಕುಟುಕೋದನ್ನ ಮೇಲೆ ಕೂತು ತಾನೇ ಕೊಡುತ್ತಾನೆ. ನಮ್ಮ ಆಪರೇಷನ್ ಮಾಡೋದು ನಾವೇ ನೋಡ್ತಿರ್ತೀವಲ್ಲ, ಹಾಗೆ ಅವನ ದೇಹದನ್ನ ದೇಹಾಭಿಮಾನ ರಹಿತನಾಗಿ ಅದನ್ನ ನೋಡ್ತಾನಂತ ಅಂತ ಹೇಳ್ತಾ ಇದ್ದಾರೆ. ಜನಮೇಜಯ ದೇವದುಂದುವಯೋ ಮೇರು ಗಂಧರ್ವಾಪ್ಸರಸೋಚಿಕು ಪವರ್ಷು ಪುಷ್ಪವರ್ಷಾಣಿ ವಿಬುಧಾ ಸಾಧುವಾದಿನ. ಎಲ್ಲ ದೇವತೆಗಳೆಲ್ಲ ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿದ್ದಾರೆ. ಹಾಹಾಕಾರ ಆಗಿದೆ. ಮುಂದೆ ಅವನ ಮಗನಾಗಿರ್ತಕ್ಕಂತಹ ಜನಮೇಜಯನೇ ಮೊದಲಾದ 4 ಜನ ಮಕ್ಕಳು. ಭಾರಿ ಆಶ್ಚರ್ಯ ಅಂದ್ರೆ ಪರೀಕ್ಷಿತ ಮಹಾರಾಜ ಪ್ರಾಯೋಗಿಕ ವೇಷ ಕೂತಾಗ 42 ವಯಸ್ಸಷ್ಟೇ. 42 ವಯಸ್ಸಿನಲ್ಲಿ 4 ಜನ ಮಕ್ಕಳು ಹೆಂಡತಿಯನ್ನು ಬಿಟ್ಟು 7 ದಿನ ಉಪವಾಸದಲ್ಲಿ ಕೂತು ಭಗವಂತ ಕೇಳಿದ ಮಹಾನುಭಾವ ಭಾಗವತ ಉತ್ತಮ ಪರೀಕ್ಷಿತ ಮಹಾರಾಜ. ಕಡೆಗೆ ಇದನ್ನೆಲ್ಲ ವರ್ಣನೆ ಮಾಡಿ ಈ ಭಾಗವತದಲ್ಲಿ 12 ಸ್ಕಂದಗಳ ಕಥೆಯನ್ನ ಒಂದೇ ಸ್ಕಂದದಲ್ಲಿ ಅನುವಾದ ಮಾಡಿದ್ದಾರೆ.
ಮಾರ್ಕಂಡೇಯರಾದ ಕಾರಣ ಅವರ ಕಥೆ ಹೇಳಿ ಅಂತ ಕೇಳಿದ್ದಾರೆ. ಆ ಮಾರ್ಕಂಡೇಯರು ಮಾಡಿರ್ತಕ್ಕಂಥ ದೊಡ್ಡ ತಪಸ್ಸು, ಆ ತಪಸ್ಸಿಗೆ ಭಗವಂತ ತಾನು ದರ್ಶನ ಕೊಟ್ಟಿದ್ದಾನೆ, ನರನಾರಾಯಣ ದರ್ಶನ. ಆಗ ಮಾರ್ಕಂಡೇಯರು ಅನೇಕ ರೀತಿಯಿಂದ ಅವನನ್ನು ಸ್ತೋತ್ರ ಮಾಡಿದ್ದಾರೆ. ಮಾರ್ಕಂಡೇಯರ ಸ್ತೋತ್ರಕ್ಕೆ ಮೆಚ್ಚಿ ಭಗವಂತ ಕೇಳ್ತಾ ಇದ್ದ, ನಿಂಗೇನು ಬೇಕು ವರ ಕೇಳಿ. ಅವರನ್ನು ಮತ್ತೆ ನನಗೇನು ಬೇಡ ಸ್ವಾಮಿ, ನಿನ್ನ ಸೃಷ್ಟಿಯನ್ನು ನೋಡಿದ್ದೇನೆ, ನಿನ್ನ ರಕ್ಷಣೆಯನ್ನು ನೋಡಿದ್ದೇನೆ, ಆದರೆ ನೀನು ಮಾಡುವಂತಹ ಅತ್ಯದ್ಭುತವಾದ ವ್ಯಾಪಾರ ಪ್ರಳಯ, ಅದನ್ನು ನೋಡಬೇಕು ಅಂತ ಆಸೆ, ಅದನ್ನು ಗ್ರಹಣ ಅಂದಾಗ ದೇವರು ತಥಾಸ್ತು ಅಂತ ಹೇಳಿದವನು ಅಲ್ಲೇ ಮನೆ ಹಾಗೆ ಬಿಟ್ಟ. ಇವರೆಲ್ಲೋ ಹೇಳಿದ ದೇವರು ಯಾವಾಗ ತೋರಿಸ್ತಾನ ಅಂದ್ಕೊಂಡು ತಮ್ಮ ಮನೆ ಹತ್ರ ಇದ್ದರು. ಅವರ ಮನೆ ಪುಷ್ಪಭದ್ರಾ ನದಿ ಅಂತ. ಆ ನದಿಯ ತೀರದಲ್ಲಿ ಕೂತು ಒಂದಿನ ಅವರು ಸಂಧ್ಯಾವಂದನೆ ಕೂತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಭಾರಿ ಮೋಡ, ಭಯಂಕರವಾದ ಸಿಡ್ಲು ಗುಡುಗು ಎಲ್ಲ, ಮಳೆ ಶುರು ಆಗೇ ಹೋಯ್ತು. ಎಲ್ಲ ಕಡೆ ಭಾರಿ ಮಳೆ. ಪಕ್ಕದ ಮನೆ ಮುಳುಗ್ತು, ಹಿಂದಿನ ಮನೆ ಮುಳುಗ್ತು, ತಮ್ಮ ಮನೆ ಮುಳುಗ್ತು. ಇಡೀ ಎಲ್ಲಿ ನೋಡಿದರಲ್ಲಿ ಬರೀ ಜಲ 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 ಜಲ, ಎಲ್ಲ ಕಡೆ ಕತ್ತಲೆ ಆವರಿಸ್ಬಿಟ್ಟಿದೆ. 5 ವರ್ಷ ಸಹಸ್ರಾಣಿ ಶತಾನಿ ಚ ಮಾರ್ಕಂಡೇಯರು ಇಂಥ ನೀರಿನ ಒಳಗೆ ಭಗವಂತನ ಇಚ್ಛೆಗೆ ಅನುಸಾರವಾಗಿ ಸಾವಿರ ಸಾವಿರ ಲಕ್ಷೋಪಲಕ್ಷ ವರ್ಷಗಳನ್ನು ಕಳೆದುಬಿಟ್ಟರು. ಕಡೆಗೆ ಒಂದು ಕಡೆ ಬೆಳಕು ಕಾಣ್ತಂತೆ. ನೋಡ್ತಾ ಇದ್ದ ದೂರದಲ್ಲಿ ಒಂದು ಬೆಳಕಿನ ಪುಂಜ. ಹತ್ರ ಹೋಗ್ಬೇಕು ಅಂತಾರೆ, ಶಕ್ತಿ ಇಲ್ಲ. ಯಾವುದೋ ಒಂದು ಪ್ರಚಂಡ ಶಕ್ತಿ ಅವರನ್ನು ಹತ್ರ ಎಳ್ಕೊಳ್ತಾ ಇದೆ. ನೋಡ್ತಾ ಇದ್ದ ದೊಡ್ಡ ಎಲೆ, ಆ ಎಲೆಯ ಮೇಲೆ ಒಂದು ಮಗು. ಆ ಮಗು ಭಗವಂತ ತನ್ನ ಕೈಯಲ್ಲಿ ತನ್ನ ಪಾದವನ್ನು ಹಿಡಿದು ಬೆರಳನ್ನು ಚಿಕ್ತಾ ಇದ್ದಾನೆ. ಸಕದಾಚಿತ್ ಪ್ರವಂತಸ್ಮಿನ್ ಪೃಥಿವ್ಯಾ ಪ್ರತಿದ್ವಿಜಾನಿ ಕ್ರೋಧಕೋತಂದ ದೃಷ್ಟೇ ಫಲಬಲ್ಲವ ಶೋಭಿತಂ. ಅಲ್ಲಿ ಈಶಾನ್ಯ ಮೂಲೆ ಒಂದು ಕೊಂಬೆ ಎಲೆಯ ಮೇಲೆ ಮಲಗಿದ್ದ ಒಂದು ಶಿಶುವನ್ನು ಕಂಡಿದ್ದಾನಂತೆ. ಅದರ ಹತ್ರ ಹೋದ. ಆಶ್ಚರ್ಯ ಆಯಿತು, ನಾನು ಎಲ್ಲಿದ್ದೀನಿ ಏನು ಗೊತ್ತಾಗಲಿಲ್ಲ. ಒಮ್ಮೆ ಆ ಮಗು ಉಸಿರೆಡ್ಕೊಂಡ್ರೆ ಮೂಗಿನ ಒಳಗೆ ಹೋಗ್ಬಿಟ್ರು. ಒಳಗೋದ್ರೆ ಏನು ವಿಶೇಷ ಅಂದರೆ, ಮೊದಲು ಏನು ಸಂಧ್ಯಾವನೆ ಕೂತಿದ್ರು ಅಲ್ಲೇ ಕೂತಿದ್ದ. ಏನಿದು ಹಿಂಗೆ ನೋಡಿದ್ನಲ್ಲ ಅನ್ಸೊಂದ್ಸೆ ಮೈಗೆ ಇಟ್ಕೊಂಡ್ರೆಲ್ಲ ನೋಡೋದು, ಇದೇನು ಸ್ವಪ್ನವಾಗಿತ್ತು ಅಂತ ನೋಡೋದು. ಅಷ್ಟು ಅನ್ಕೊಳ್ಳೋದು ಮಗು ಇನ್ನೊಂದ್ಸತಿ ಉಸಿರು ಬಿಡ್ತು, ಹಳೆ ಸಮುದ್ರದಲ್ಲೇ ಆಗುತ್ತೆ. ಓಹೋ, ಪ್ರಳಯ ನಾ ಕೇಳಿದ್ದೆ ಅಂತ ಹೇಳಿ ಅತಂತಂಬಾರಕಂ ವೀಕ್ಷ್ಯ ನೇತ್ರಾಭ್ಯಾಂ ನಿಷ್ಠಿತಂ ದಿವಿ. ಆ ಮಗುವನ್ನೇ ನೋಡ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಅದೇ ಭಗವಂತನ ಅತ್ಯದ್ಭುತವಾದ ಪ್ರಳಯ. ಭಗವಂತನ ಅನುಗ್ರಹ ಸಂಪಾದನೆ ಮಾಡಿದ ಮಹಾನುಭಾವರು ಮಾರ್ಕಂಡೇಯರು. ಇವರಿಗೆ ಒಮ್ಮೆ ರುದ್ರದೇವರು ಅನುಗ್ರಹ ಮಾಡಿ ನಿಂಗೇನು ಬೇಕು ವರ ಅಂತ ಕೇಳುವಂತೆ, ಭಗವತಿ ಅಚ್ಯುತೆ ಭಕ್ತಿಂ ತತ್ಪರೇಷು ತಥಾಪತ್ವಯಿ. ನಿನ್ನಲ್ಲಿ ಪ್ರಾಣದೇವರಲ್ಲಿ ಭಗವಂತನಲ್ಲಿ ನಿರಂತರವಾದ ಭಕ್ತಿಯನ್ನ ನನಗೆ ಕೊಡ್ರಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಮಾರ್ಕಂಡೇಯರಿಗೆ ರುದ್ರದೇವರು ಮಾರ್ಕಂಡೇಯ ಮಹಾಭಾಗ ಸಪ್ತ ಕಲ್ಪಾಂತ ಜೀವನ 7 ಕಲ್ಪಗಳ ಆಯುಷ್ಯವನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ. 12 ಸ್ಕಂದಗಳ ಕಥೆಯನ್ನು ಭಾಗವತದಲ್ಲಿ ವರ್ಣನೆ ಮಾಡ್ತಾ, ಪ್ರಥಮ ಸ್ಕಂದದಲ್ಲಿ ಪೀಠಿಕೆಯಂತೆ ಹೇಳ್ತಾ ಪರೀಕ್ಷಿತ ಮಹಾರಾಜನಿಗೆ ಬಂದಂತಹ ಶೃಂಗಿಯ ಶಾಪ, ಶುಕಾಚಾರ್ಯರ ಆಗಮನ ಪ್ರಥಮ ಸ್ಕಂದದಲ್ಲಿ. ದ್ವಿತೀಯ ಸ್ಕಂದದಲ್ಲಿ ಯೋಗ ಬಲದಿಂದ ದೇಹ ತ್ಯಾಗ ಮಾಡುವ ಕ್ರಮ. ತೃತೀಯ ಸ್ಕಂದ ವಿದುರ ಮೈತ್ರೇಯರ ಸಂವಾದದಲ್ಲಿ ಬರ್ತಕ್ಕಂಥದ್ದು. ಕಪಿಲ ನಾಮಕ ಪರಮಾತ್ಮನ ಅವತಾರ, ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಕಥೆ ಅಲ್ಲಿ ಬರ್ತಕ್ಕಂಥದ್ದು. ಚತುರ್ಥ ಸ್ಕಂದದಲ್ಲಿ ಮುಖ್ಯವಾಗಿ ಧ್ರುವನ ಕಥೆ, ಪೃಥು ಚಕ್ರವರ್ತಿಯ ಕಥೆ, ಪುರಂಜನೋಪಾಖ್ಯಾನ ಅಂತಕ್ಕಂಥದ್ದು. ಪಂಚಮ ಸ್ಕಂದದಲ್ಲಿ ಪಂಚ ಅಂದ್ರೆ 5, ಮಾ ಅಂದ್ರೆ ಜ್ಞಾನಿಗಳು, 5 ಜ್ಞಾನಿಗಳ ಕಥೆ. ಅದು ಯಾರಂದ್ರೆ ಪ್ರಿಯವ್ರತ, ಅವನ ಮಗನಾಗಿರ್ತಕ್ಕಂಥ ಆಗ್ನಿದ್ರನ ಮಗನಾಗಿರ್ತಕ್ಕಂಥ ನಾಭಿಯ ಮಗ ಋಷಭನ ಮಗ ಭರತ. 5 ಜನರ ಕಥೆ. ಅದರಲ್ಲಿ ಮಹಾಮುಖ್ಯವಾದದ್ದು ಋಷಭ ಮಾಡಿದ ಉಪನ್ಯಾಸ, ನಾಯಂ ದೇಹೋ ದೇಹ ಬಾಜಾಮುದ್ರ ಲೋಕೆ ಇತ್ಯಾದಿಗಳು. ಭರತ ರೋಮಣನಿಗೆ ಮಾಡಿರ್ತಕ್ಕಂಥ ಉಪದೇಶ, ಇದೆಲ್ಲ ಪಂಚಮ ಸ್ಕಂದದ್ದು. ಈ ಪಂಚಮ ಸ್ಕಂದದಲ್ಲಿ 6ನೇ ಸ್ಕಂದಕ್ಕೆ ಉಪೋದ್ಘಾತವಾಗಿ ಬರ್ತಕ್ಕಂಥದ್ದು ನರಕದ ವರ್ಣನೆ. 6ನೇ ಸ್ಕಂದದಲ್ಲಿ ನರಕದಿಂದ ಪಾರಾಗಲಿಕ್ಕೆ ಮಾಡಬೇಕಾದ ಉಪಾಯ ನಾಮಸ್ಮರಣೆ, ಅದಕ್ಕೆ ಹೊರಟ ಕಥೆ ಅಜಾಮಿಳೋಪಾಖ್ಯಾನ.
ಭಾಗವತದಲ್ಲಿ ಏನು ಹೇಳಿದ್ರು ಪರವಾಗಿಲ್ಲ, ಏನು ಕೇಳಿದ್ರು ಪರವಾಗಿಲ್ಲ, ಅದು ಹೇಳಲೇಬೇಕು, ಅದು ಕೇಳಲೇಬೇಕು. ಅದು ಯಾವುದಂದ್ರೆ ವಿಶ್ವರೂಪಾಚಾರ್ಯರು ಇಂದ್ರದೇವರಿಗೆ ಉಪದೇಶ ಮಾಡಿರ್ತಕ್ಕಂಥ ನಾರಾಯಣ ವರ್ಮ, ಅದು 6ನೇ ಸ್ಕಂದದಲ್ಲಿ ಬಂದದ್ದು. 7ನೇ ಸ್ಕಂದದಲ್ಲಿ ಮುದ್ದು ಮುಖದ ಪ್ರಹ್ಲಾದರಾಜರ ಕಥೆ, 8ನೇ ಸ್ಕಂದದಲ್ಲಿ 3 ಕಥೆ. ಅದು 1ನೇ ಸ್ಕಂದದ ಮೊದಲ ಶ್ಲೋಕದಲ್ಲೇ ಹೇಳ್ಬಿಟ್ಟಿದ್ದಾರೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ, ಅದನ್ನು ತೇಜೋ ವಿನಿಮಯ, ವಾರಿ ವಿನಿಮಯ, ಮೃದ್ ವಿನಿಮಯ 3 ಕಥೆ. ತೇಜೋ ವಿನಿಮಯ ಅಂದ್ರೆ ತೇಜ ಅಂದ್ರೆ ಯುದ್ಧ, ಯುದ್ಧ ಅಂದ್ರೆ ಯಾರಿಗಂದ್ರೆ ಮೊಸಳೆ ಮತ್ತು ಆನೆ, ಅಲ್ಲಿ ನಡೆದಂತ ಕಥೆ ಗಜೇಂದ್ರ ಮೋಕ್ಷ. ವಾರಿ ಅಂದ್ರೆ ಸಮುದ್ರ, ಮಥನ ವಿನಿಮಯ, ಅದನ್ನು ಮಾಡಿದಾಗ ಬಂದಿರತಕ್ಕಂಥ ಅನೇಕ ಅವತಾರಗಳು. ಮೃತ್ ಅಂದ್ರೆ ಮಣ್ಣು, ಮಣ್ಣನ್ನ ವ್ಯವಹಾರ, ಸೈಟು ಭೂಮಿ, ಅದ್ಯಾವುದು ವಾಮನ ಅವತಾರ. ಇದು 3 ಕಥೆ 8ನೇ ಸ್ಕಂದದಲ್ಲಿ ಬಂದಿರತಕ್ಕಂಥದ್ದು. 9ನೇ ಸ್ಕಂದದಲ್ಲಿ ಯತ್ರ ತ್ರಿಸರ್ಗೋಂಕೃಷ, ತ್ರಿಸರ್ಗ 3 ಸರ್ಗ, ಒಂದು ಸೂರ್ಯವಂಶ, ಚಂದ್ರವಂಶ, ಯದುವಂಶ. ಇದು ದೇವರ ವಿಚಾರದಲ್ಲಿ ಸುಳ್ಳು, ಸುಳ್ಳು ಅಂದ್ರೆ ಅವನಿಗೇನು ಪ್ರಯೋಜನ ಇಲ್ಲ, ನಮಗೆಲ್ಲ ಪ್ರಯೋಜನ ಅಂತ 3 ವಂಶದ ಕಥೆ ಅಲ್ಲಿ 9ಮ ಸ್ಕಂದದಲ್ಲಿ ಬಂದಿರತಕ್ಕಂಥದ್ದು. 10ಮ ಸ್ಕಂದದಲ್ಲಿ ಕೃಷ್ಣ ದೇವಕಿಯಲ್ಲಿ ಅವತಾರ ಮಾಡಿ ಗೋಕುಲದಲ್ಲಿ ಬೆಳೆದ, ಪೂತನೆ, ಶಕಟ, ತೃಣಾವರ್ತ, ಬಕ, ವತ್ಸ, ದೇನುಕ, ಪ್ರಲಂಬ ಸಂಹಾರ ಮಾಡಿದ, ಕಾಳಗಿಚ್ಚಿನಿಂದ ಗೋಪಾಲಕರನ್ನ ಸಂರಕ್ಷಣೆ ಮಾಡಿದ, ಕಾಲಿಯ ಮರ್ದನ ಮಾಡಿದ, ಹೆಬ್ಬಾಗನ್ನ ಆಚೆ ಕಳಿಸಿದ. ಹೆಬ್ಬಾವು ನಂದಗೋಪನ್ನೇ ನುಗ್ತಿತ್ತು, ಅವನನ್ನು ಉಳಿಸಿದ. ಕಾತ್ಯಾಯಿ ವ್ರತ ಮಾಡಿದ ಹೆಣ್ಣು ಮಕ್ಕಳಿಗೆ ಅನುಗ್ರಹ ಮಾಡಿದ. ಬ್ರಾಹ್ಮಣರ ಪತ್ನಿಯರು ಕೊಟ್ಟ ಅನ್ನವನ್ನ ತಿಂದ. ದೇವರಂತಾನೆ ಕೊಡುವಾಗ ಯಾರು ಭಕ್ತಿಯಿಂದ ಕೊಟ್ಟರೆ ನಾನು ತಗೊಂಡ್ಬಿಡ್ತೀನಿ ಅಂತ ಹೇಳಿ. ಅಲ್ಲಿಂದ ಮುಖ್ಯವಾದ ಕಥೆ ಜಾತ ಕಂಸ ಪದಾರ್ಥಾಯ. ದೇವರು ಬಂದದ್ಯಾಕೆ? ಕಂಸನ ವಧೆ ಅಲ್ವಾ. ಈ ಕಂಸ ವಧಾರ್ಥಾಯ ಅನ್ನೋದ್ರ ಬಗ್ಗೆ 2 ಅರ್ಥ ಇದೆ. ಕಂಸ ವಧಾಯ, ಕಂಸನ ಒಳಗಿರುವ ಭೃಗುವಿಗೆ ಅರ್ಥಾಯ. ಕಂಸ ಯಾರಂದ್ರೆ ಕಾಲನೇಮಿ, ಕಂಸ ಅನ್ನೋದು ಬಾಡಿ, 2 ಜನ ಇತ್ತು, ಒಬ್ಬನಿಗೆ ವಧಾಯ, ಒಬ್ಬನಿಗೆ ಅರ್ಥಾಯ. ಕಂಸನ ದೇಹದ ಒಳಗಿದ್ದ ಕಾಲನೇಮಿಗೆ ವಧಾಯ, ಒಳಗಿರುವ ಭೃಗು ಋಷಿಗಳಿಗೆ ಮೋಕ್ಷ ರೂಪ ಅರ್ಥಾಯ. ಜಾತ ಕಂಸ ವಧಾರ್ಥಾಯ. ಹೀಗೆ ಎಲ್ಲ ದುಷ್ಟರ ಒಳಗೆ ಯಾರು ಶಿಷ್ಟರಿದ್ರೆ ಶಿಷ್ಟರ ಬಿಡುಗಡೆ, ದುಷ್ಟರ ಶಿಕ್ಷೆ, ಹೀಗೆ ಮಾಡಿರ್ತಕ್ಕಂಥದ್ದು ಭಗವಂತ. ಯದು 11ನೇ ಸ್ಕಂದದಲ್ಲಿ ಯದುಕುಲಕ್ಕೆ ಬಂದ ಶಾಪ. ಕೃಷ್ಣ ಪರಮಾತ್ಮ ಉದ್ಧವ ಗೀತೆ ಹೇಳಿ 24 ಜನ ಅವಧೂತರ ಮಹಿಮೆ, ಯಾರನ್ನು ಯಾರು ಉದ್ಧಾರ ಮಾಡಲ್ಲ, ಪ್ರಕೃತಿಯೇ ನಮಗೆ ಪಾಠವನ್ನು ಹೇಳುತ್ತೆ. ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುದಾಕರಣ. ದೇವರ ಶಕ್ತಿಯ ಪಾರಮ್ಯ ಅನಂತ್ಯದ ಅರಿವು ಬೇಕಾದರೆ ಗುರುಗಳ ಬಳಿ ಹೋಗ್ಬೇಕಾದಿಲ್ಲ. ಜಗತ್ತು ನೋಡಿ ಜನಾರ್ದನನ್ನ ತಿಳಿ, ದೇವರನ್ನ ತಿಳಿಲಿಕ್ಕೆ ದೇವರು ನಿರ್ಮಾಣ ಮಾಡಿದ ಜಗತ್ತು ನೋಡಿದ್ರೆ ಸಾಕು, ದೇವರ ಬಗ್ಗೆ ತಿಳಿದು ಬರುತ್ತೆ. ಹನುಮಂತ ತಿಳಿಸುವಂತ ಅವಧೂತ ಗೀತೆ, ಅದಾದ ಗೀತೆ, ಹೀಗೆಲ್ಲ ಅನೇಕ ಗೀತೆಗಳ ಗಾಥ ಇರುವಂತದ್ದು 11ನೇ ಸ್ಕಂದ. 12ನೇ ಸ್ಕಂದದಲ್ಲಿ ಕಲಿಯುಗದ ಲಕ್ಷಣ, ಜನರ ವೃತ್ತಿ, ಕಲಿಯುಗದ ವಿನಾಶ, ಇಲ್ಲಿ ಬರುವ ಭಗವಂತನ ಅವತಾರ, ಇದೆಲ್ಲವನ್ನು ಕೂಡ 12ನೇ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದಾರೆ. ವರ್ಣನೆ ಮಾಡ್ತಾ ಕಡೆಗೆ ಹೇಳ್ತಾ ಇದ್ದಾರೆ, ಏತೋ ಕಥಿತಂ ವಿಪ್ರ. ಇದು ಸಾಮಾನ್ಯವಾದದ್ದಲ್ಲ, ಸೂತರು ಶೌನಕಾದಿಗಳಿಗೆ ಹೇಳುವಂಥದ್ದು. ದ್ವಾದಶಂ ಏಕಾದಶಂ ವಾ ಶೃಣುಯಾನ್ ಆಯುಷ್ಯವಾನ್ ಭವೇತ್. ಯಾರು ಏಕಾದಶಿ ದಿನ ಇದನ್ನು ಶ್ರವಣ ಮಾಡ್ತಾ ಇದ್ದಾನೆ ಅವನಿಗೆ ಉತ್ತಮವಾದ ಆಯುಷ್ಯ ಬರುತ್ತೆ ಅಂತ. ಉಪೋಷ್ಯ ಸಂಹಿತಾಮೇತಾಂ. ಯಾರು ಉಪವಾಸದಲ್ಲಿದ್ದು ಭಾಗವತವನ್ನ ಶ್ರವಣ ಮಾಡ್ತಾ ಇದ್ದಾರೆ ಅವರು ಸಂಸಾರ ಭಯದಿಂದ ಮುಕ್ತರಾಗ್ತಾ ಇದ್ದಾರೆ. ಹೀಗೆಲ್ಲ ಹೇಳ್ತಾ ಕಲಿಮಲ ಸಂಸ್ಕೃತಿ ಕಾಲಿನೋ ಕಿಲೇಟೋ ಹರಿರಿತರತ್ರ ನಗೀಯತೆ ವಿಕ್ಷ್ಣಂ ಇಹದು ಪುನರ್ಭಗವತ್ ಅಶೇಷ ಮೂರ್ತಿ ಪರಿಪಟಿತೋನುಪದಂ ಗದಾ ಪ್ರಸಂಗೈ. ಬೇರೆ ಎಲ್ಲ ಪುರಾಣಗಳಲ್ಲಿ ಮಧ್ಯ ಮಧ್ಯದಲ್ಲಿ ಭಗವಂತನ ಕಥೆ ಬಂದರೆ ಭಾಗವತದ ಪ್ರತಿ ಶ್ಲೋಕ, ಪ್ರತಿ ಅಧ್ಯಾಯ, ಪ್ರತಿ ಅಕ್ಷರದಲ್ಲಿ ಭಗವಂತನ ಕಥೆಯ ವರ್ಣನೆ. ಉತ್ಕೃಷ್ಟವಾದ ಪುರಾಣ ರತ್ನ, ಗ್ರಂಥ ರತ್ನ, ವೇದವ್ಯಾಸ ದೇವರ ಮುಖಕಮಲದಿಂದ ಹೊರಬಂದಂತಹ ಅತ್ಯದ್ಭುತವಾದ ರತ್ನ ಅಂದ್ರೆ ಶ್ರೀಮದ್ ಭಾಗವತ ಅಂತ ಹೇಳ್ತಾ ಸುತಾಚಾರ್ಯರು ಶೌನಕಾರಿಗಳಿಗೆ ಹೇಳಿದ ಭಾಗವತ, ಪರೀಕ್ಷಿತ ಮಹಾರಾಜರಿಗೆ ಶುಕಾಚಾರ್ಯ ಹೇಳಿದ ಭಾಗವತದ ಕಡೆಯ ಶ್ಲೋಕವನ್ನು ಹೇಳ್ತಾ ಉಪಚಿತ ನವಶಕ್ತಿ ಸ್ವಾತ್ಮಂ ಉಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತೃಗಾಮ್ನೇ ಸುರ ಋಷಭಾಯ ನಮಃ ಸನಾತನಾಯ. ಭಗವಂತ ಎಂಥವ, ತನ್ನ ಸ್ವಶಕ್ತಿ, ಅವನದೇ ಇಚ್ಛಾ ಕ್ರಿಯಾ ಜ್ಞಾನ ಅನ್ನುವ ಶಕ್ತಿ, ಅವನದೇ ಅಧೀನದಲ್ಲಿರುವಂತಹ ಶಕ್ತಿಗಳಿಂದ ಈ ಜಗತ್ತಿನ ಸ್ಥಿತಿ ಸೃಷ್ಟಿ ಎಲ್ಲವನ್ನು ಮಾಡ್ತಾ ಇದ್ದಾನೆ. ಅಂತಹ ಭಗವಂತನಿಗೆ
ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಶುಕಾಚಾರ್ಯರು ಭಗವಂತನ ನಮಸ್ಕಾರದೊಂದಿಗೆ ಆರಂಭ ಮಾಡಿದ್ರು, ನಮಸ್ಕಾರದೊಂದಿಗೆ ಮುಗಿಸ್ತಾ ಇದ್ದಾರೆ. ಇಂತಹ ಅತ್ಯದ್ಭುತವಾದ ಶ್ರೀಮದ್ ಭಾಗವತ ಮಂತ್ರಾಲಯ ಪ್ರಭುಗಳ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಅನಂತಂ ವಿಷ್ಣು ಸನ್ನಿಧೋ ಅಂತ ವೈಷ್ಣವರ ವಿಷ್ಣುಗಳ ಸನ್ನಿಧಾನದಲ್ಲಿ ಕೇಳಿದಾಗ ಅನಂತ ಫಲ ಬರುವಂಥದ್ದು. ಇವೆಲ್ಲ ಬೆಳಗ್ಗೆಯಿಂದ ಕೂತು ಕೇಳ್ತಾ ಇದ್ದೀರಿ, ಹೇಳೋ ಚೇಂಜ್ ಆದರೂ ಕೇಳೋ ಚೇಂಜ್ ಆಗಲಿಲ್ಲ. ನೀವೆಲ್ಲ ಬಹಳ ಶ್ರದ್ಧೆಯಿಂದ ಏನ್ ಕೇಳಿದ್ದೀರಿ. ಭಗವಂತ ಯಥೋಪತಿಶಯವಾದ ಜ್ಞಾನ ಮತ್ತು ವೈರಾಗ್ಯಗಳನ್ನು ಕೊಡಲಿ ಅಂತ ಹೇಳ್ತಾ ಯಸ್ಯ ಚನಾಮುಕ್ತಿ ತಪೋ ಯಜ್ಞ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಮ್ಯಾತ್ ಸದ್ಯೋ ವಂದೇ ಪರಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಪ್ರಾಣಾತ್ಮೆ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂತರಸ್ತವೇ. ಅನೇನ ಹೇಳ್ರಿ ಮಯ ಆಚರಿತ ಶ್ರೀಮದ್ ಭಾಗವತ ಕೇಂದ್ರಾಹ ವಿಧಿನ ಶ್ರವಣೇನ ಪದ್ಮನಾಭ ತೀರ್ಥಾದಿ ಸಮಸ್ತ ಪೂರ್ವಾಂತರ್ಗತ ಭಾರತೀಯ ರಮಣ ದಿವ್ಯಪ್ರಾಣಾಂತರ್ಗತ ಶ್ರೀಮದ್ ಭಾಗವತ ಪ್ರತಿಪಾದ್ಯ ವೈಷ್ಣಿ ಸತ್ಯ ಸಮೇತ ಶ್ರೀಮನ್ಮೂಲ ಗೋಪಾಲ ಕೃಷ್ಣ ಪ್ರಿಯತಾ ಸುಪ್ರೀಯೋ ಭಗತು ಕೃಷ್ಣಾರ್ಪಣಮಸ್ತು. ಮಧ್ಯೆ ಮಧ್ಯೆ ಮಂತ್ರತಂತ್ರ ಸ್ವರವರ್ಣ ನ್ಯೂನಾತಿರಿಕ್ತ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಜಪಂ ಕರಿಷ್ಯೆ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಸತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯೇತ್. ಕೃಷ್ಣಾರ್ಪಣಮಸ್ತು. ಮಧ್ವೇಶ.